Hi dear students, welcome back to Abhiyan's physics class. ಇವತ್ತಿನ ಕ್ಲಾಸಲ್ಲಿ ರೇ ಆಪ್ಟಿಕ್ಸ್ ಚಾಪ್ಟರ್ನ ನ್ಯೂಮೆರಿಕಲ್ಸ್ ನೋಡೋಣ ಈ ವಿಡಿಯೋದಲ್ಲಿ. ಓಕೆ, ಅದರಲ್ಲಿ ಫಸ್ಟ್ ನ್ಯೂಮೆರಿಕಲ್ ಎ ಪಾಯಿಂಟ್ ಆಬ್ಜೆಕ್ಟ್ ಅಂತ. ಪಾಯಿಂಟ್ ಆಬ್ಜೆಕ್ಟ್ ಇದೆ, ಪ್ಲೇಸ್ಡ್ ಎಲ್ಲಿ ಪ್ಲೇಸ್ ಮಾಡಿದ್ದಾರೆ ಅಟ್ ಎ ಡಿಸ್ಟೆನ್ಸ್ ಆಫ್ 40 ಸೆಂಟಿಮೀಟರ್ ಫ್ರಮ್ ಕಾನ್ಕೇವ್ ಮಿರರ್ ಅಂತ. ಕಾನ್ಕೇವ್ ಮಿರರ್ ಇದೆ, ಬರ್ಕೊಂಡ್ ಬೇಡ. ಆಬ್ಜೆಕ್ಟ್ ಡಿಸ್ಟೆನ್ಸ್ ಯು ಏನಿದೆ 40 ಸೆಂಟಿಮೀಟರ್. ಆಬ್ಜೆಕ್ಟ್ ಡಿಸ್ಟೆನ್ಸ್ ಲೆಫ್ಟ್ ಅಲ್ಲಿ ತಗೊಳ್ತೀವಿ ಜನರಲಿ. ಸೊ -40 ಸೆಂಟಿಮೀಟರ್ ಎಂತ ಮಿರರ್ ಅಂತೆ, ಕಾನ್ಕೇವ್ ಮಿರರ್. ಓಕೆ, ಆಮೇಲೆ ಫೋಕಲ್ ಲೆಂತ್ ಎಷ್ಟಿದೆ ಅಂತೆ, 15 ಸೆಂಟಿಮೀಟರ್ ಇದೆ ಅಂತೆ. ಸೊ ಫೋಕಲ್ ಲೆಂತ್ ಆಫ್ ಕಾನ್ಕೇವ್ ಮಿರರ್ ಈಸ್ 15 ಸೆಂಟಿಮೀಟರ್. ಕಾನ್ಕೇವ್ ಮಿರರ್ ಯಾವ ಕಡೆ ಬರುತ್ತೆ, ಲೆಫ್ಟ್ ಅಲ್ಲೇ ಬರುತ್ತೆ. ಓಕೆ, ಇದು ಡೇಟಾ ಕೊಟ್ಟಿದ್ದಾರೆ. ಏನ್ ಮಾಡಿದ್ದಾರೆ, ಇಫ್ ದ ಆಬ್ಜೆಕ್ಟ್ ಈಸ್ ಡಿಸ್ಪ್ಲೇಸ್ ಟು 20 ಸೆಂಟಿಮೀಟರ್ ಟುವರ್ಡ್ಸ್ ಮಿರರ್ ಅಂತ. ಏನ್ ಮಾಡಿದ್ದಾರೆ, ಶಿಫ್ಟ್ ಮಾಡಿದ್ದಾರೆ ಆಬ್ಜೆಕ್ಟ್ ಅನ್ನ. ಎಷ್ಟು ಶಿಫ್ಟ್ ಮಾಡಿದ್ದಾರೆ, 20 ಸೆಂಟಿಮೀಟರ್ ಶಿಫ್ಟ್ ಮಾಡಿದ್ದಾರೆ. ಅವಾಗ ಹೌ ಮಚ್ ಡಿಸ್ಟೆನ್ಸ್ ವಿಲ್ ದ ಇಮೇಜ್ ವಿಲ್ ಬಿ ಡಿಸ್ಪ್ಲೇಸ್ಡ್. ಹಾಗಾದ್ರೆ ಇಮೇಜ್ ಎಷ್ಟು ಶಿಫ್ಟ್ ಆಗುತ್ತೆ ಅಂದ್ರೆ ಡೆಲ್ಟಾ ವಿ ಕಂಡುಹಿಡಿಬೇಕು. ಸೊ ಡೆಲ್ಟಾ ವಿ ಇಲ್ಲೇನಾಗುತ್ತೆ, ಫಸ್ಟ್ ಟೈಮ್ ಎಲ್ಲಿ ಇಮೇಜ್ ಬಂದಿತ್ತು ಅದನ್ನ V1 ಅಂತ ಇಟ್ಕೊಳ್ಳೋಣ. ಕರೆಸ್ಪಾಂಡಿಂಗ್ ಆಬ್ಜೆಕ್ಟ್ ಡಿಸ್ಟೆನ್ಸ್ U1. ನೆಕ್ಸ್ಟ್ ಆಬ್ಜೆಕ್ಟ್ ಡಿಸ್ಟೆನ್ಸ್ ಏನಾಗುತ್ತೆ ಶಿಫ್ಟ್ ಮಾಡಿದಾಗ ನೋಡ್ಕೊಳ್ವಾ, ಅದಕ್ಕೆ ಕರೆಸ್ಪಾಂಡಿಂಗ್ ಇಮೇಜ್ V2 ಕಂಡುಹಿಡಿಯೋಣ. ಆಮೇಲೆ ಡೆಲ್ಟಾ ವಿ ಕಂಡುಹಿಡಿಬೋದು. ಈಗ ಫಸ್ಟ್ ಇಂದ ತಗೊಳ್ಳೋಣ ನೋಡ್ರಿ. ಈಗ ಒಂದು ಸಿಂಪಲ್ ರೇ ಡಯಾಗ್ರಾಮ್ ಬರೆದು ಬಿಡ್ತೀನಿ. ಕಾನ್ಕೇವ್ ಮಿರರ್ ಈ ತರ ಇದೆ. ಸೊ ದಿಸ್ ಇಸ್ ದ ಪೋಲ್ ಅಂಡ್ ದಿಸ್ ಇಸ್ ದ ಫೋಕಸ್ ಅಂಡ್ ದಿಸ್ ಇಸ್ ದ ಸೆಂಟರ್. ಎಷ್ಟು ದೂರ ಇದೆ ನೋಡ್ರಿ, ಫೋಕಲ್ ಲೆಂತ್ ಫಸ್ಟ್ ನೋಡ್ಕೊಂಡ್ ಬೇಡ, 15 ಸೆಂಟಿಮೀಟರ್ ಇದೆಯಾ. ಸೊ 15 ಸೆಂಟಿಮೀಟರ್ ಅಂದ್ರೆ ನಮಗೆ ಇಲ್ಲಿಂದ ಅಲ್ಲಿಗೆ 15 ಸೆಂಟಿಮೀಟರ್ ಇದೆ. ಆಮೇಲೆ ಆಬ್ಜೆಕ್ಟ್ ಎಷ್ಟು ದೂರದಲ್ಲಿದೆ, 40 ಇದೆ. ಅಲ್ಲಿಗೆ ಇದು 15 ಆಯ್ತು ಅಂದ್ರೆ ಇದೇನಾಗುತ್ತೆ, ಇಲ್ಲಿಂದ ಅಲ್ಲಿಗೆ 30 ಆಗುತ್ತಾ. ಸೊ ಆಬ್ಜೆಕ್ಟ್ ಡಿಸ್ಟೆನ್ಸ್ ಬಿಯಾಂಡ್ ದಿಸ್ ಒನ್. ಅಲ್ಲಿಗೆ ಇಸ್ ದ ಆಬ್ಜೆಕ್ಟ್ ಡಿಸ್ಟೆನ್ಸ್, ಇಲ್ಲೆಲ್ಲೋ ಇದೆ ಆಬ್ಜೆಕ್ಟ್ ಡಿಸ್ಟೆನ್ಸ್. ಅಂಡ್ ದ ಆಬ್ಜೆಕ್ಟ್ ಈಸ್ ಅ ಪಾಯಿಂಟ್ ಆಬ್ಜೆಕ್ಟ್. ಇಲ್ಲಿದೆ ನೋಡ್ರಿ ಆಬ್ಜೆಕ್ಟ್ ಎಷ್ಟು ದೂರದಲ್ಲಿದೆ, ಇವಾಗ 40 ಸೆಂಟಿಮೀಟರ್ ದೂರದಲ್ಲಿದೆ. ಲೈಟ್ ಈ ಕಡೆಯಿಂದ ಬರುತ್ತೆ ಅನ್ಕೊಳ್ಳೋಣ, ಹಾಗಾಗಿ ಇದೇನಾಗುತ್ತೆ ನೆಗೆಟಿವ್ ಆಗುತ್ತೆ. ಓಕೆ, ನೆಕ್ಸ್ಟ್ ಏನ್ ಮಾಡ್ತಾರಂತೆ, ಸೊ ಇದಕ್ಕೆ ಕರೆಸ್ಪಾಂಡಿಂಗ್ ಇಮೇಜ್ ಅಲ್ಲಿ ಬರುತ್ತೆ. ಸೊ ಸಿ ಇಂದ ಹಿಂದೆ ಇದ್ದಾಗ ಸಿ ಇಂದ ಮುಂದೆ ಬರ್ಬೇಕಾ, ಅದೇ ತಾನೆ ಕಾನ್ಕೇವ್ ಮಿರರ್ ಇಮೇಜ್ ಫಾರ್ಮೇಶನ್. ಸೊ ಸಿ ಇಂದ ಹಿಂದೆ ಇದ್ರೆ ಸಿ ಇಂದ ಮುಂದೆ ಬರುತ್ತೆ. ಓಕೆ, ಹಾಗಾದ್ರೆ ಇದೇನು ಬರಬೇಕು, ಬಿಟ್ವೀನ್ ಸಿ ಅಂಡ್ ಎಫ್ ಬರಬೇಕು, ಮತ್ತೆ ರಿಯಲ್ ಬರಬೇಕು. ಹೌದಾ, ನೋಡೋಣ ಹಾಗಾದ್ರೆ. ಸೊ ಇದಕ್ಕೆ ಕರೆಸ್ಪಾಂಡಿಂಗ್ ಇಮೇಜ್ ಡಿಸ್ಟೆನ್ಸ್ ಕಂಡಿದ್ದೀರಿ. ವಾಟ್ ಇಸ್ ದ ಮಿರರ್ ಫಾರ್ಮುಲಾ, ಫಸ್ಟ್ ಮಿರರ್ ಫಾರ್ಮುಲಾ ಹಾಕೊಳ್ಳೋಣ. ಮಿರರ್ ಫಾರ್ಮುಲಾ, ಸೊ ಮಿರರ್ ಫಾರ್ಮುಲಾ ಈಸ್ 1/f is equal to 1/v ಪ್ಲಸ್ 1/u ಬರುತ್ತೆ. ಡೋಂಟ್ ಫಾರ್ಗೆಟ್ ಇಟ್ ಈಸ್ ಪ್ಲಸ್. ಇದು V1 ಅಂತ ಇಟ್ಕೊಳ್ಳೋಣ, U1 ಅಂತ ಇಟ್ಕೊಳ್ಳೋಣ. ಸೊ ನಿಮಗೆ 1/v1 is equal to 1/f minus 1/u1. ಅಲ್ಲಿಗೆ 1/v1 is equal to 1/f ಎಷ್ಟಿದೆ, 15 ಸೆಂಟಿಮೀಟರ್. ಎಂತ 15 -15 ಮೈನಸ್ ಆಫ್ 1/u1 ಎಷ್ಟಿದೆ, 40 ಇದೆಯಾ, ಎಂತ 40 -40. ಸೊ 1/v1 is equal to, ನೀವು ಇದನ್ನ ಕ್ಯಾಲ್ಕುಲೇಟ್ ಮಾಡಿದ್ರೆ V1 ಗೆ ಯು ಆರ್ ಗೋಯಿಂಗ್ ಟು ಗೆಟ್ ಅರೌಂಡ್ V1 24 ಸೆಂಟಿಮೀಟರ್ ಬರುತ್ತೆ. 24 ಸೆಂಟಿಮೀಟರ್ ವಿತ್ ನೆಗೆಟಿವ್ ಸೈನ್. ನಾ ಹೇಳಿದ್ನಲ್ಲ ನೋಡ್ರಿ, ಇದು ಸಿ ಅಂಡ್ ಎಫ್ ಮಧ್ಯೆನೆ ಬಂದಿರಬೇಕು. ಸಿ ಎಷ್ಟಿದೆ, ಇಸ್ ದ ವ್ಯಾಲ್ಯೂ ಆಫ್ ಸಿ ಸೆಂಟರ್ ಅಂದ್ರೆ ರೇಡಿಯಸ್ ಡಬಲ್ ಇರುತ್ತಾ, 15 ಸೆಂಟಿಮೀಟರ್ ಅಂದ್ರೆ 30 ಸೆಂಟಿಮೀಟರ್ ಇರುತ್ತಾ. ಓಕೆ, ಇದೆಷ್ಟಿರುತ್ತೆ, 15 ಸೆಂಟಿಮೀಟರ್ ಇರುತ್ತೆ. ಹಾಗಾದ್ರೆ ಇದು 24 ಅಂದ್ರೆ 15 ಗಿನ ಜಾಸ್ತಿ, 30 ಗಿನ ಕಡಿಮೆ. ಇದಿದೆ ನೋಡ್ರಿ, ದಿಸ್ ಈಸ್ ಯುವರ್ 24 ಸೆಂಟಿಮೀಟರ್ ಅಂಡ್ ಇಟ್ ಈಸ್ V1. ಇಲ್ಲಿ ಬಂದಿದೆ ನೋಡ್ರಿ ಇಮೇಜ್, ಕರೆಕ್ಟ್. ಓಕೆ, ಇದನ್ನ ಅಳಿಸ್ಬೇಡ. ಇವಾಗ ನೆಕ್ಸ್ಟ್ ಕೇಸ್ ಏನ್ ಮಾಡ್ತಾರಂದ್ರೆ ಶಿಫ್ಟ್ ಮಾಡ್ತಾರಂತೆ. ಏನ ಶಿಫ್ಟ್ ಮಾಡ್ತಾರಂತೆ, ಆಬ್ಜೆಕ್ಟ್ ಅನ್ನ ಶಿಫ್ಟ್ ಮಾಡ್ತಾರಂತೆ. ಎಷ್ಟು ಶಿಫ್ಟ್ ಮಾಡ್ತಾರೆ, 20 ಸೆಂಟಿಮೀಟರ್ ಟುವರ್ಡ್ಸ್ ದ ಮಿರರ್. ಅಂದ್ರೆ ಇಲ್ಲಿರೋ ಆಬ್ಜೆಕ್ಟ್ ಅನ್ನ ಎಲ್ಲಿಗೆ ತಗೊಂಡೋಗ್ತಾರೆ, ಇವಾಗ ಎಲ್ಲಿಗೆ ತಗೊಂಡೋಗ್ತಾರೆ. 20 ಸೆಂಟಿಮೀಟರ್ ಅಂದ್ರೆ ಎಲ್ಲಿ ಬರಬಹುದು, ಇದು 30 ಅಲ್ವಾ, ಇದು 15 ಇಲ್ಲೆಲ್ಲೋ ಬರುತ್ತೆ ಅರೌಂಡ್ 24. ಅಂದ್ರೆ ಇದು 24 ಅಂದ್ರೆ ಇಲ್ಲಿ ಬರ್ಬೇಕು. ಸೊ ದಿಸ್ ದ ನ್ಯೂ ಆಬ್ಜೆಕ್ಟ್ ಪೊಸಿಷನ್ ವಿಚ್ ಇಸ್ ಹೌ ಮಚ್, ಇಲ್ಲಿಂದ ಅಲ್ಲಿಗೆ 20 ಸೆಂಟಿಮೀಟರ್ ಪುಷ್ ಮಾಡಿದ್ದಾರೆ. ಹೌದಾ, ಎಷ್ಟಿತ್ತು ಮುಂಚೆ 40 ಇತ್ತ, 20 ಸೆಂಟಿಮೀಟರ್ ಮುಂದೆ ಮೂವ್ ಮಾಡಿದ್ರೆ ಹಾಗಾದ್ರೆ ಮಿರರ್ ಇಂದ ಎಷ್ಟು ದೂರದಲ್ಲಿ ಇರುತ್ತೆ, ಇವಾಗ 20 ಸೆಂಟಿಮೀಟರ್. ಕ್ಯಾನ್ ಐ ಕಾಲ್ ಇಟ್ ಆಸ್ U2.
So U2 is 20 centimeter now. U2 is minus 20 centimeter. ಹೋಪ್ ನಿಮ್ಗೆ ಇದು ಗೊತ್ತಾಗಿ ಅನ್ಕೊಂಡಿದ್ದೀನಿ. ಸೊ 40 ಸೆಂಟಿಮೀಟರ್ ಇತ್ತು, 20 ಸೆಂಟಿಮೀಟರ್ ಈ ಕಡೆ ಪುಷ್ ಮಾಡಿದಾಗ ಏನಾಗುತ್ತೆ, 40 ಇದ್ದು 20 ಆಗುತ್ತೆ. ಸೊ ಈಗ ಒರಿಜಿನಲಿ ಮಿರರ್ ಇಂದ 20 ಸೆಂಟಿಮೀಟರ್ ದೂರದಲ್ಲಿದೆ. ನಾವು ಈಗ ಇಮೇಜ್ ಡಿಸ್ಟೆನ್ಸ್ ಕಂಡಿದ್ದೀವಿ, ಕರೆಸ್ಪಾಂಡಿಂಗ್ ಇಮೇಜ್ ಡಿಸ್ಟೆನ್ಸ್ ನೋಡಿ. ಇದು ಸೆಂಟರ್ ಇಂದ ಮುಂದೆ ಬಂತ ಆಬ್ಜೆಕ್ಟ್, ಸೆಂಟರ್ ಇಂದ ಮುಂದೆ ಬಂದಿದೆ. ಸೊ ಸೆಂಟರ್ ಇಂದ ಆಬ್ಜೆಕ್ಟ್ ಮುಂದೆ ಹೋದಾಗ ಇಮೇಜ್ ಏನಾಗಬೇಕು, ಈ ಕಡೆ ಬರಬೇಕು. ಅಲ್ಲಿ ಇಮೇಜ್ ಡಿಸ್ಟೆನ್ಸ್ ಇಲ್ಲೆಲ್ಲ ಬರುತ್ತೆ, ಬಿಯಾಂಡ್ ಸಿ ಬರುತ್ತೆ, ಬರಲೇಬೇಕು. ಸಿ ಇಂದ ಮುಂದೆ ಹೋಯ್ತಂದ್ರೆ ಆಬ್ಜೆಕ್ಟ್ ಇಮೇಜ್ ಸಿ ಇಂದ ಹಿಂದೆ ಬರಬೇಕು. ನೋಡೋಣ ಹಾಗಾದ್ರೆ 1/v2 is equal to 1 by focal length ಅಷ್ಟಿರುತ್ತೆ minus object distance has changed. So 1/v2 is equal to 1 by minus 15 minus of 1 by ಇದೆಷ್ಟಿದೆ ಇವಾಗ minus 20 centimeter. So v2 ನ ಕ್ಯಾಲ್ಕುಲೇಟ್ ಮಾಡಿದ್ರೆ you are going to get minus 60 centimeter. ನೋಡ್ರಿ ಬಂತು, ಲೆಫ್ಟ್ ಸೈಡ್ ಅಲ್ಲಿ ಬಂದಿದೆ. ಸೊ 60 ಸೆಂಟಿಮೀಟರ್ ದೂರದಲ್ಲಿ ಬಂದಿದೆ, ಸಿ ಇಂದ ಮುಂದಕ್ಕೆ ಬರ್ತದೆ. ಸೊ 60 ಸೆಂಟಿಮೀಟರ್. ಅವ್ರೇನ್ ಕೇಳಿರೋದು ವಾಟ್ ಈಸ್ ದ ಶಿಫ್ಟ್ ಇನ್ ದ ಇಮೇಜ್. ಹಾಗಾದ್ರೆ ಇಮೇಜ್ ಎಷ್ಟು ಡಿಸ್ಪ್ಲೇಸ್ ಆಗಿದೆ. ಸೊ ಎಲ್ಲಿತ್ತು, 24 ಸೆಂಟಿಮೀಟರ್ ದೂರದಲ್ಲಿತ್ತು, ಇವಾಗ ಈ ಕಡೆ ಶಿಫ್ಟ್ ಆಗಿದೆ, ಈ ಕಡೆ ಬಂದಿದೆ. ಎಷ್ಟು ದೂರಕ್ಕೆ, 60 ಸೆಂಟಿಮೀಟರ್ ದೂರಕ್ಕೆ ಬಂದಿದೆ. 24 ಅಲ್ಲಿ ಇದ್ದಿದ್ದು ಈಗ 60 ಸೆಂಟಿಮೀಟರ್ ದೂರದಲ್ಲಿ ಬಂದಿದೆ. ಅಂದ್ರೆ ಈ ಗ್ಯಾಪ್ ಎಷ್ಟು ಅಂತ ಕೇಳಿದಾರೆ, ಎಷ್ಟು ಶಿಫ್ಟ್ ಆಗಿದೆ. ಅದೇ ನಾವು ಡೆಲ್ಟಾ ವಿ ಅಂತ ಕರೆಯೋಣ. ಡೆಲ್ಟಾ ವಿ ಈಸ್ v2 ಮೈನಸ್ v1. ಸೊ ಡೆಲ್ಟಾ ವಿ ಈಸ್ v2 ಈಸ್ ಮೈನಸ್ 60 ಮೈನಸ್ ಆಫ್ ಇದು ಎಷ್ಟು, v1 ಮೈನಸ್ 24. ಸೊ ಡೆಲ್ಟಾ ವಿ ಇಸ್ ಈಕ್ವಲ್ ಟು ಮೈನಸ್ 36 ಸೆಂಟಿಮೀಟರ್ ಬರುತ್ತೆ. ಇಲ್ಲಿ ನೆಗೆಟಿವ್ ಸೈನ್ ಬರೆದ್ರು ಬರಿಬಹುದು ಅಥವಾ ಬಿಟ್ರೆ ಬಿಡ್ಬೋದು, ನೋ ಪ್ರಾಬ್ಲಮ್. ನೆಗೆಟಿವ್ ಸೈನ್ ಇಂಡಿಕೇಟ್ಸ್ ದಟ್ ಇದು ಇಮೇಜ್ ಆಸ್ ಫಾರ್ಮ್ಡ್ ಇನ್ ಫ್ರಂಟ್ ಆಫ್ ದ ಮಿರರ್. ಓಕೆ, ಅಷ್ಟೇನೇನಿಲ್ಲ. ಕೆನ್ ರೈಟ್ ಮ್ಯಾಗ್ನಿಟ್ಯೂಡ್ ಅಂದ್ರೆ ಇಲ್ಲಿ ಯಾವ ಕಡೆ ಇದೆ ಅಂತ ಬಿಟ್ಟು 36 ಬರಿಬಹುದು, ನೋ ಪ್ರಾಬ್ಲಮ್. ನಾವು ಕ್ಯಾನ್ ವಿ ಟೇಕ್ ದ ನೆಕ್ಸ್ಟ್ ಕ್ವಶನ್. ಸೆಕೆಂಡ್ ಕ್ವಶನ್, ಸೆಕೆಂಡ್ ನ್ಯೂಮೆರಿಕಲ್ ಈಸ್ ಸ್ಮಾಲ್ ಬಲ್ಬ್ and it acts like a point source, okay, is placed at the bottom of the tank containing water to a depth of 80 centimeter ಅಂತೆ. ಇದಕ್ಕೆ ಡಯಾಗ್ರಾಮ್ ಬರ್ಕೊಳ್ಳೋಣ. ಸೊ ಏನ್ ಮಾಡೋಣ, ಒಂದು ವಾಟರ್ ಟ್ಯಾಂಕ್ ತಗೊಳ್ಳೋಣ. ಓಕೆ, ಬೆಟರ್ ನಾಟ್ ಟು ರೈಟ್ ದ ಸರ್ಫೇಸ್. ಬರ್ಕೊಳ್ಳೋಣ, ಹೇಗಿದೆ ಅಂತ ಹೇಳೋಣ. ಇದು ಫ್ರೀ ಸರ್ಫೇಸ್ ಆಫ್ ವಾಟರ್. ಓಕೆ, ಸೊ ಇದ್ರಲ್ಲಿ ಪೂರ್ತಿ ನೀರು ಹಾಕ್ಬಿಡಿ, ಇಲ್ಲಿ ತನಕ ಇದೆ ಅನ್ಕೊಳ್ಳೋಣ ನೀರು. ಟ್ಯಾಂಕ್ ವಾಟರ್. ನಾವು ಏನ್ ಮಾಡಿ, ಇದ್ರ ಬಾಟಮ್ ಅಲ್ಲಿ ಒಂದು ಲೈಟ್ ಬಲ್ಬ್ ಅನ್ನ ಇಟ್ಬಿಡಿ. ಅಂಡ್ ಇಟ್ ಆಕ್ಟ್ಸ್ ಲೈಕ್ ಎ ಸೋರ್ಸ್ ಆಫ್ ಲೈಟ್. ಹೀಗೆ ಎಷ್ಟು ಆಳದಲ್ಲಿದೆ ಬಲ್ಬು, ಎಚ್ ಅಂತ ಇಟ್ಕೊಳ್ಳೋಣ, ವಿಚ್ ಈಸ್ ಈಕ್ವಲ್ ಟು 80 ಸೆಂಟಿಮೀಟರ್. ಈಗ ಕ್ವಶನ್ ಏನ್ ಕೇಳ್ತಾರೆ ನೋಡೋಣ. ವಾಟ್ ಈಸ್ ದ ರೇಡಿಯಸ್ ಆಫ್ ಸರ್ಕಲ್ ಆರ್ ಸರ್ಫೇಸ್ of the water light emerges out ಅಂತೆ. ಸೊ ರಿಫ್ರಾಕ್ಟಿವ್ ಇಂಡೆಕ್ಸ್ ಆಫ್ ವಾಟರ್ ಕೊಟ್ಟಿದ್ದಾನೆ, ಅದನ್ನೆಲ್ಲ ಬರ್ಕೊಳ್ಳುವ. ರಿಫ್ರಾಕ್ಟಿವ್ ಇಂಡೆಕ್ಸ್ ಆಫ್ ವಾಟರ್ NW is 1.33. ಬಟ್ ಕ್ವಶನ್ ಏನಂದ್ರೆ ಎಷ್ಟು ಲೈಟು ಎಷ್ಟು ಸರ್ಫೇಸ್ ಇಂದ ಆಚೆ ಹೋಗುತ್ತೆ ಅಂತ ಕೇಳಿದ್ದಾರೆ. ಇದು ಹೆಂಗೆ ಸರ್ ಅಂತಂದ್ರೆ ನೋಡ್ರಿ, ಇಲ್ಲಿ ಇದರಿಂದ ಲೈಟ್ ಆಚೆ ಬಂತಂದ್ರೆ ಹೀಗೆ ನೇರವಾಗಿ ಆಚೆ ಹೋಗುತ್ತಾ, ರಿಫ್ರಾಕ್ಷನ್ ಟೇಕ್ಸ್ ಪ್ಲೇಸ್ ಅಂಡ್ ಇಟ್ಸ್ ಅ ನಾರ್ಮಲ್ ಇನ್ಸಿಡೆನ್ಸ್. ಸೊ ಇಲ್ಲಿಂದ ಹೋಯ್ತು ಅನ್ಕೊಳ್ಳಿ, ಲೈಟ್ ಇಲ್ಲಿಂದ ಹೋಗಿದ ಆಚೆ ಹೋಗುತ್ತಾ, ಹಿಂಗ್ ಹೋಗ್ಬೇಕು, ಇದು ನಾರ್ಮಲ್. ಹಿಂಗ್ ಹೋಗ್ಬೇಕಲ್ಲ, ಹಿಂಗ್ ಹೋಗುತ್ತೆ. ಇನ್ನೊಂದು ಲೈಟ್ ಬರುತ್ತೆ ನೋಡಿ, ಇಲ್ಲಿ ಏನಾಗ್ತಿದೆ, ಆಂಗಲ್ ಆಫ್ ಇನ್ಸಿಡೆನ್ಸ್ ಇನ್ಕ್ರೀಸ್ ಆಗ್ತಿದೆ, ಸ್ವಲ್ಪ ಬೆಂಡ್ ಆಗುತ್ತೆ. ಈಗ ಇಲ್ಲಿ ಐ ಜಾಸ್ತಿ ಮಾಡ್ತೇನೆ. ಸೊ ಇಟ್ಸ್ ಅ ಕಾನ್ಸೆಪ್ಟ್ ಆಫ್ ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್. ಯಾವುದೋ ಒಂದು ಟೈಮಲ್ಲಿ ಏನಾಗುತ್ತಿದ್ದು, ಲೈಟ್ ರೇ ಸರ್ಫೇಸ್ ಮೇಲೆ ಹೊರಟೋಗುತ್ತೆ. ಸೊ ಆಂಗಲ್ ಏನು, ದಿಸ್ ಆಂಗಲ್ ಆಫ್ ಇನ್ಸಿಡೆನ್ಸ್ ಈಸ್ ಕಾಲ್ಡ್ ಆಸ್ ಕ್ರಿಟಿಕಲ್ ಆಂಗಲ್. ಹೌದಾ? ಸೊ ಇಲ್ಲಿಂದ ಬರ್ತಕ್ಕಂಥ ಲೈಟ್ ರೇ ಕ್ರಿಟಿಕಲ್ ಆಂಗಲ್. ಯಾಕೆಂದ್ರೆ ಲೈಟ್ ಈಸ್ ಗೋಯಿಂಗ್ ಫ್ರಮ್ ವಾಟರ್ ಟು ಏರ್. ಇಲ್ಲಿ ವಾಟರ್ ಡೆನ್ಸರ್ ಆಗುತ್ತೆ, ಏರ್ ರೇರರ್ ಆಗುತ್ತೆ. ಸೊ ಕಂಡೀಷನ್ ಸ್ಯಾಟಿಸ್ಫೈ ಆದ್ರೆ ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್ ಇದೇನಾಗುತ್ತೆ, ಕ್ರಿಟಿಕಲ್ ಆಂಗಲ್ ಆಗುತ್ತೆ. ಇದಕ್ಕಿಂತ ಮುಂದೆ ಹೋಗಿದ್ ಲೈಟ್ ರೇ ಏನಾಗುತ್ತೆ, ಆಚೆ ಹೋಗಲ್ಲ, ರಿಫ್ಲೆಕ್ಟ್ ಆಗಿ ವಾಪಸ್ ಬಂದ್ಬಿಡುತ್ತೆ. ಹಾಗಾದ್ರೆ ಲೈಟ್ ರೇ ಹೋಗೋದು ಇದ್ರೊಳಗಡೆ ಇರ್ತಕ್ಕಂಥ ಲೈಟ್ ರೇಸ್. ಇದೇನಾಗುತ್ತೆ, ಸುತ್ತ ತಗೊಂಡ್ರೆ ಒಂದು ಕೋನ್ ಶೇಪ್ ಫಾರ್ಮ್ ಆಗುತ್ತೆ. ಈ ಕೋನ್ 3 ಡೈಮೆನ್ಷನ್. ಈ ಕೋನ್ ಒಳಗಡೆ ಯಾವುದೇ ಲೈಟ್ ರೇ ಹೋಯ್ತಂದ್ರೂ ಆಚೆ ಹೋಗುತ್ತೆ. ಈ ಕೋನ್ ಬೌಂಡ್ರಿ, ಈ ಕೋನಿಂದ ಆಚೆ ಹೋಗಿದೆ ಏನಾಗುತ್ತೆ, ಲೈಟ್ ರೇ ಅದರಿಂದ ಆಚೆ ಹೋಗಕ್ ಸಾಧ್ಯ ಇಲ್ಲ. ಇಲ್ಲಿಂದ ಬಂದಿನ ಇನ್ಸ್ಟೆಂಟ್ ಲೈಟ್ ಏನಾಗುತ್ತೆ, ರಿಫ್ಲೆಕ್ಟ್ಸ್ ಬ್ಯಾಕ್ ಬಿಕಾಸ್ ಆಫ್ ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್. ಅವರು ಈ ಸರ್ಫೇಸ್ ಏನಿದೆ ಕೋನ್, ಇದರ ಸರ್ಕ್ಯುಲರ್ ಏರಿಯಾ ಕೇಳಿದಾರೆ, ರೇಡಿಯಸ್ ಕೇಳಿದಾರೆ. ಸಾರಿ, ಏರಿಯಾನು ಕಂಡುಹಿಡಿಬಹುದು, ರೇಡಿಯಸ್ ಕಂಡುಹಿಡಿಬಹುದು. ಓಕೆ, ಸೊ ರೇಡಿಯಸ್ ಅಂದ್ರೆ ಇದು ಸರ್ಕಲ್ ಆಯ್ತಂದ್ರೆ ಇದು ಒಂದು ಲೈನ್ ಹೇಳ್ಕೊಳ್ಳೋಣ. ಹೀಗೆ ನಾರ್ಮಲ್ ರೈಟ್ ರೇ. ಸೊ ಇಲ್ಲಿಂದ ಇಲ್ಲಿಗಿರ್ತಕ್ಕಂಥದ್ದು, ಇಲ್ಲಿಂದ ಇಲ್ಲಿಗೆ, ಓಕೆ, ಇಲ್ಲಿಂದ ಇಲ್ಲಿಗೆ ಇರ್ತಕ್ಕಂಥದ್ದು
ಇದೆ ಆರ್ ರೇಡಿಯಸ್, ಇದನ್ನೇ ಕಂಡುಹಿಡಿಬೇಕು. ನೋಡ್ರಿ, ಇದು ಕ್ರಿಟಿಕಲ್ ಆಂಗಲ್ ಆಯ್ತಂದ್ರೆ ಇದೇನಾಗುತ್ತೆ, ಆರ್ 90 ಡಿಗ್ರಿ ಆಗುತ್ತಾ. ಇದು ಸಿ ಆಯ್ತಂದ್ರೆ ಆಲ್ಟರ್ನೇಟ್ ಆಂಗಲ್ ಇದೇನಾಗುತ್ತೆ, ಸಿ ಆಗುತ್ತಾ. ಓಕೆ, ಹಾಗಾಗಿ ನಿಮಗೆ ಆರ್ ಬೇಕಂದ್ರೆ ಹೆಚ್ ಕೊಟ್ಟಿದ್ದಾನೆ, ಸಿ ಗೊತ್ತಾಯ್ತಂದ್ರೆ ಆರ್ ಕಂಡುಹಿಡಿಬಹುದು. ನೋಡೋಣ. ರೈಟ್, ಫಸ್ಟ್ ಏನ್ ಮಾಡೋಣ, ಇದಕ್ಕೆ ಸ್ನೆಲ್ಸ್ ಲಾ ಹಾಕಿ. ಇಲ್ಲೇನಿದೆ, ರಿಫ್ರಾಕ್ಟಿವ್ ಇಂಡೆಕ್ಸ್ ಆಫ್ ವಾಟರ್ NW, ಈ ಕಡೆ ಏನಿದೆ NA. ಸೊ ದಿಸ್ ಇಂಟು ದಿಸ್, ಅಲ್ಲಿಗೆ NW ಸೈನ್ ಆಫ್ ಸಿ ಇಸ್ ಈಕ್ವಲ್ ಟು NA ಸೈನ್ ಆರ್. ಸೊ NW ಎಷ್ಟಿದೆ, 1.33 ಸೈನ್ ಸಿ ಇಸ್ ಈಕ್ವಲ್ ಟು NA ಎಷ್ಟು, 1 ಸೈನ್ ಆಫ್, ಇದು ಸಿ ಆಯ್ತಂದ್ರೆ ಇದೇನಾಗಬೇಕು, 90 ಡಿಗ್ರಿ ಆಗಲೇಬೇಕು. ಅಲ್ಲಿಗೆ ಸೈನ್ ಸಿ is equal to 1 by 1.33. So sin C is equal to 1 by 1.33 ಅಂತ ಬರೆಯಬಹುದು. 1.33 can be written as 4 by 3. ಇಲ್ಲಿ 1 by 1.33 ನ 3 by 4 ಅಂತ ಬರೆಯಬಹುದು. sin C ಇಷ್ಟು ಬಂತು. ನಾವೇನು ಮಾಡೋಣ, ಟ್ರಯಾಂಗಲ್ ಮೆಥಡ್ ಅಲ್ಲಿ ಮಾಡುವ, ಅಥವಾ ನೀವು C is equal to 1 by 1.33 ಎಷ್ಟು ಬರುತ್ತೆ ಅಂತಂದ್ರೆ ಎರಡು ಮೆಥಡ್ ಅಲ್ಲಿ ಕಂಡುಹಿಡಿಬಹುದು. ನೋಡ್ರಿ, ಒಂದು ಸಿ ಸೈನ್ ಇನ್ವರ್ಸ್ ಆಫ್ 3/4 ಲಾಗ್ ಟೇಬಲ್ ನ ಯೂಸ್ ಮಾಡಿ ಕಂಡುಹಿಡಿದ್ರೆ ಸಿ ಕಮ್ಸ್ ಔಟ್ ಟು ಬಿ 48.75 ಡಿಗ್ರಿ ಬರುತ್ತೆ. ಅಥವಾ ನೀವು ಇನ್ನೊಂದು ಮೆಥಡ್ ಅನ್ನ ಫಾಲೋ ಮಾಡಬಹುದು. ಏನಂದ್ರೆ ಟ್ರಯಾಂಗಲ್ ನ ಹಾಕೊಳ್ಳಿ, ಇದು ಸಿ ಅಂತ ತಗೊಳ್ಳಿ, ರೈಟ್ ಆಂಗಲ್ ಟ್ರಯಾಂಗಲ್, ಇದು 90 ಡಿಗ್ರಿ, ಇದು ಸಿ ಆಯ್ತಂದ್ರೆ ಇದೇನಾಗುತ್ತೆ, ಆಪೋಸಿಟ್ ಆಗುತ್ತೆ. ಇದು ಹೈಪೋಟೆನಸ್, ಇದು ಅಡ್ಜಸೆಂಟ್ ಆಗುತ್ತೆ. ಇಲ್ಲಿ ನೋಡ್ರಿ, ಸೈನ್ ಸಿ 3/4 ಅಂದ್ರೆ ಸೈನ್ ಆಫ್ ದ ಆಂಗಲ್ ಸಿ ಇಸ್ 3/4 ಅಂದ್ರೆ ಸಿ ಅಂದ್ರೆ ಆಪೋಸಿಟ್ ಬೈ ಹೈಪೋಟೆನಸ್ ಆಗುತ್ತೆ. ಅಂದ್ರೆ ಸೈನ್ ಸಿ ಅಲ್ಲಿ ಕೊಟ್ಟಿದ್ದಾರೆ, ಸೈನ್ ಅಂದ್ರೆ ಆಪೋಸಿಟ್ ಡಿವೈಡೆಡ್ ಬೈ ಹೈಪೋಟೆನಸ್ ಆಗುತ್ತೆ. ಹಾಗಾದ್ರೆ ಇದು ಆಪೋಸಿಟ್ ಆಯ್ತು, ಇದು ಹೈಪೋಟೆನಸ್ ಅಂದ್ರೆ ಈಸಿಲಿ ವಿ ಕ್ಯಾನ್ ಫೈಂಡ್ ಔಟ್ ದಿಸ್ ಸೈಡ್. ಇದು ಎಷ್ಟು ಬರುತ್ತೆ ಅಂದ್ರೆ ಸಮ್ ಎಕ್ಸ್ ಅಂತ ಇಟ್ಕೊಳ್ಳೋಣ. ಈ ಸೈಡು ಎಕ್ಸ್ ಸ್ಕ್ವೇರ್ ಇಸ್ ಈಕ್ವಲ್ ಟು hypotenuse square minus opposite square. So x under root 16 minus 9 ಬರುತ್ತೆ, and it comes out to be around 2.64. ಸೊ ಇದೆಷ್ಟು ಬರುತ್ತೆ, 2.64 ಬರುತ್ತೆ. ಇದನ್ನ ಯಾಕೆ ಕಂಡು ಹಿಡ್ಕೊಂಡ್ರೆ ನೋಡ್ರಿ, ಇದರಲ್ಲಿ ನಿಮ್ಗೆ ಎಲ್ಲಾ ಸೈಡ್ ಗೊತ್ತು, ಆಪೋಸಿಟ್ ಅಡ್ಜಸೆಂಟ್ ಹೈಪೋಟೆನಸ್ ಗೊತ್ತು. ಹಾಗಾಗಿ ನಾವು ಈಸಿಯಾಗಿ ಕಂಡುಹಿಡಿಬಹುದು. ಸೊ ಈ ಮೆಥಡ್ ಅಲ್ಲೂ ಕಂಡುಹಿಡಿ, ಈ ಮೆಥಡ್ ಅಲ್ಲೂ ಕಂಡುಹಿಡಿ, ನೋ ಪ್ರಾಬ್ಲಮ್. ಈಗ ನೆಕ್ಸ್ಟ್ ಏನಂತಂದ್ರೆ ಇಲ್ಲೊಂದು ಟ್ರಯಾಂಗಲ್ ಕಾಣಿಸ್ತಿದೆ ನೋಡ್ರಿ ಡಯಾಗ್ರಾಮ್ ಅಲ್ಲಿ. ಕ್ಯಾನ್ ಯು ಸಿ ದಿಸ್ ಟ್ರಯಾಂಗಲ್? ಹೇಗಿದೆ ಇದು? ಹೇಗಿದೆಯಾ? ಹೇಗಿದೆ? ಹೇಗಿದೆ? ಇದು ಸಿ, ಇದು ಆರ್, ಇಲ್ಲಿಂದ ಇಲ್ಲಿಗೆ ಇದೇನಾಗುತ್ತೆ, ಇದು ಹೆಚ್ಚಾಗುತ್ತಾ. ದಿಸ್ ಸೈಡ್ ಬಿಕಮ್ಸ್ ಹೆಚ್, ಹೈಟ್ ಆಫ್ ದ ಟ್ಯಾಂಕ್. ಅಲ್ಲಿಗೆ ಇಲ್ಲೇನ್ ಮಾಡಿ ಟ್ಯಾನ್ ಸಿ ಡಿಫೈನ್ ಮಾಡ್ಕೊಳ್ಳಿ. ಯಾಕೆ ಸರ್ ಟ್ಯಾನ್ ಸಿನೇ ಡಿಫೈನ್ ಮಾಡ್ಬೇಕಂದ್ರೆ ನೋಡ್ರಿ, ನಿಮಗೆ ಬೇಕಾಗಿರೋದು ರೇಡಿಯಸ್ಸು, ನಿಮಗೆ ಗೊತ್ತಿರೋವಂಥದ್ದು ಹೈಟು, ಈ ಸೈಡ್ ಗೊತ್ತಿಲ್ಲ. ಸೊ ಇದರ ಅಡ್ಜಸೆಂಟ್ ಸೈಡ್ ಗೊತ್ತು, ಆಪೋಸಿಟ್ ಸೈಡ್ ಬೇಕು. ಹಾಗಾಗಿ ಟ್ಯಾನ್ ಸಿ ಇಸ್ ಬೆಟರ್ ಆಪ್ಷನ್. ಸೊ ಆರ್ ಬೈ ಹೆಚ್ ಮಾಡುವ. ಇಲ್ಲಿಗೆ ಆರ್ ಇಸ್ ಈಕ್ವಲ್ ಟು ಏನಾಗುತ್ತೆ, ಟ್ಯಾನ್ ಸಿ ಇಂಟು ಹೆಚ್. ಸೊ ಆರ್ ಇಸ್ ಈಕ್ವಲ್ ಟು ಟ್ಯಾನ್ ಆಫ್ ವಾಟ್ ಈಸ್ ಸಿ, ಕ್ರಿಟಿಕಲ್ ಆಂಗಲ್ 48.75 ಡಿಗ್ರಿ ಇಂಟು ಹೈಟ್ ಈಸ್ 80 ಸೆಂಟಿಮೀಟರ್. ಸೊ ಆರ್ ಇಸ್ ಈಕ್ವಲ್ ಟು ಟ್ಯಾನ್ 48.75 ಎಷ್ಟು ಬರುತ್ತೆ ಅಂತಂದ್ರೆ 1.140 ಬರುತ್ತೆ ಇಂಟು 80 ಸೆಂಟಿಮೀಟರ್. ಸೊ ರೇಡಿಯಸ್ ಈಸ್ ಕಮ್ಸ್ ಔಟ್ ಟು ಬಿ ಅರೌಂಡ್ 91 ಸೆಂಟಿಮೀಟರ್ ಬರುತ್ತೆ. ಸೊ ದಿಸ್ ಇಸ್ ದ ಆನ್ಸರ್. ಅಥವಾ ನೀವೇನ್ ಮಾಡ್ಬೋದು, ಇಲ್ಲಿ ಟ್ಯಾನ್ ಸಿಗೆ ಇದರಿಂದ ಬೇಕಾದ್ರೆ ಕಂಡುಹಿಡ್ಕೊಳ್ಳೋದು. ಸಿ ಇಷ್ಟಲ್ವಾ, ಟ್ಯಾನ್ ಸಿ ಅಂದ್ರೇನು, ಆಪೋಸಿಟ್ ಬೈ ಅಡ್ಜಸೆಂಟ್. 3/2.64, 3/2.64 ಫ್ರಮ್ ದಿಸ್ ಟ್ರಯಾಂಗಲ್. ಇಫ್ ವಿ ಫೈಂಡ್ ಔಟ್ ಟ್ಯಾನ್ ಸಿ 3/2.64, ನಿಮ್ಗೆ ಅವಾಗಲೂ ಕೂಡ ಎಷ್ಟು ಬರುತ್ತೆ, 1.140 ಬರುತ್ತೆ. ಇಲ್ಲಿ ನಮಗೆ ಈ ಆ್ಯಂಗಲ್ ಕಂಡುಹಿಡ್ಕೊಳ್ಳೋ ಅವಶ್ಯಕತೆ ಇರಲ್ಲ. ನೀವೇನಾದ್ರು ಈ ಟ್ರಯಾಂಗಲ್ ಹಾಕ್ಕೊಂಡ್ರೆ ಡೈರೆಕ್ಟಾಗಿ ಟ್ಯಾನ್ ಸಿ ಜಾಗದಲ್ಲಿ 1.140 ಹಾಕ್ಕೊಂಡ್ರೆ ಮುಗಿದೋಯ್ತು. ಇದನ್ನ ಕಂಡುಹಿಡ್ಕೊಂಡು ಡೈರೆಕ್ಟಾಗಿ ಇದನ್ನು ಕಂಡುಹಿಡ್ಕೊಳ್ಬೋದು. ಅದರ್ವೈಸ್ ಆ್ಯಂಗಲ್ಸ್ ಕಂಡುಹಿಡ್ಕೊಂಡು ಬೇಕಾದರೆ ಮಾಡ್ಕೊಳ್ಳಿ, ಯು ಆರ್ ಗೋಯಿಂಗ್ ಟು ಗೆಟ್ ದ ಸೇಮ್ ಆನ್ಸರ್. ಸೊ ಆನ್ಸರ್ ಈಸ್ 91 ಸೆಂಟಿಮೀಟರ್. ಸಮ್ಟೈಮ್ಸ್ ಏರಿಯಾ ಆಫ್ ಸರ್ಕಲ್ ಕೇಳ್ಬಿಡ್ತಾನೆ. ಅಂದರೆ ಸರ್ಕ್ಯುಲರ್ ಏರಿಯಾ ಇರುತ್ತಲ್ಲ ಕೋನಿಂದು, ಸರ್ಕಲ್ ಈಸ್ ಏರಿಯಾ ಈಸ್ ಪೈ ಆರ್ ಸ್ಕ್ವೇರ್ ಫಾರ್ಮುಲಾ ಹಾಕಿ ಕಂಡುಹಿಡಿರಿ ಎಷ್ಟೋ ಸೆಂಟಿಮೀಟರ್ ಸ್ಕ್ವೇರ್ ಅಥವಾ ಮೀಟರ್ ಸ್ಕ್ವೇರ್ ಬರುತ್ತೆ. ಓಕೆ, ನಾವು ಕ್ಯಾನ್ ವಿ ಟೇಕ್ ದ ನೆಕ್ಸ್ಟ್ ಕ್ವಶನ್. ಕ್ವಶನ್ ನಂಬರ್ 3. The radii of curvature of two surfaces of a convex lens is 0.2 meter and 0.22 meter ಅಂತೆ. ಸೊ ಏನಿದೆ, ಫಸ್ಟ್ ಇಲ್ಲಿ
ಕಾನ್ವೆಕ್ಸ್ ಲೆನ್ಸಿನ ಪ್ರಾಬ್ಲಮ್. ಇದರಲ್ಲಿ ರೇಡಿಯಸ್ ಆಫ್ ಕರ್ವೇಚರ್ ಎರಡದು ಕೊಟ್ಟಿದ್ದಾನೆ. ಒಂದು R1 ಇದೆ 0.2 ಮೀಟರ್. R1 ಅನ್ನು ಯಾವಾಗಲೂ ಸೈನ್ ಕನ್ವೆನ್ಷನ್ ಪ್ಲಸ್ ತಗೊಳ್ಳಿ, R2 ಮೈನಸ್ ತಗೊಳ್ಳಿ. ಯಾಕೆ ಅಂತ ನಾನು ಡಿರೈವೇಶನ್ ಅಲ್ಲಿ ಡೀಟೇಲ್ ಆಗಿ ಹೇಳಿದ್ದೀನಿ. ಸೊ ಇಫ್ ಯು ವಾಂಟ್ ದಟ್ ಡಿರೈವೇಶನ್ ಯು ಕ್ಯಾನ್ ಗೋ ಬ್ಯಾಕ್ ಅಂಡ್ ವಾಚ್ ದಟ್ ವಿಡಿಯೋ. 5 ಮಾರ್ಕ್ಸ್ ಕ್ವಶನ್ಸ್ ವಿಡಿಯೋ ವಾಚ್ ಮಾಡಿ. ಅದರಲ್ಲಿ R1 R2 ಯಾಕೆ ಪ್ಲಸ್ ಒಂದು ಬರುತ್ತೆ, ಒಂದು ಮೈನಸ್ ಯಾಕೆ ಬರುತ್ತೆ ಅಂತ ಹೇಳಿದೀನಿ. ನೆಕ್ಸ್ಟ್ ಫೈಂಡ್ ದ ಫೋಕಲ್ ಲೆಂತ್ ಆಫ್ ದ ಲೆನ್ಸ್ ಅಂತ ಎಫ್ ಕಂಡುಹಿಡಿಬೇಕು. ಸೊ ಎಫ್ ಫೋಕಲ್ ಲೆಂತ್ ಆಫ್ ಲೆನ್ಸ್. ಇಫ್ ದ ರಿಫ್ರಾಕ್ಟಿವ್ ಇಂಡೆಕ್ಸ್ ಆಫ್ RI ಕೊಟ್ಟಿದ್ದಾರೆ ನೋಡ್ರಿ, ಎಷ್ಟಿದೆ 1.5 ಇದೆ ರಿಫ್ರಾಕ್ಟಿವ್ ಇಂಡೆಕ್ಸ್. ಇಲ್ಲೇನ್ ಮಾಡಿ ಪರ್ಟಿಕ್ಯುಲರ್ ಆಗಿ NG ಅಂತಾನೆ ಬರ್ಕೊಳ್ಳಿ, ಬೇಕಾಗ್ತದೆ ಸಮಟೈಮ್ಸ್. NG ಅಂದ್ರೆ ರಿಫ್ರಾಕ್ಟಿವ್ ಇಂಡೆಕ್ಸ್ ಆಫ್ ಗ್ಲಾಸ್ ಅಂತ, ಬಿಕಾಸ್ ಇಟ್ ಈಸ್ ಮೇಡ್ ಆಫ್ ಗ್ಲಾಸ್. ಜನರಲಿ NG ಅಂತ ಬರ್ಕೊಳ್ತೀನಿ, ಏನು ಪ್ರಾಬ್ಲಮ್ ಆಗಲ್ಲ. ನೆಕ್ಸ್ಟ್ ಫೈಂಡ್, ಇನ್ನೇನು ಆಲ್ಸೋ ಫೈಂಡ್ ಅಂತ ಇನ್ನೊಂದು ಸಬ್ ಕ್ವಶನ್ ಕೊಟ್ಟಿದ್ದಾನೆ. ಸೆಕೆಂಡ್ ಒನ್, ಆಲ್ಸೋ ಫೈಂಡ್ ದ ಚೇಂಜ್ ಇನ್ ಫೋಕಲ್ ಲೆಂತ್. ಡೆಲ್ಟಾ ಎಫ್ ಕಂಡುಹಿಡಿಬೇಕು. ಯಾಕೆ ಡೆಲ್ಟಾ ಎಫ್? ಇಫ್ ಇಟ್ ಈಸ್ ಇಮ್ಮರ್ಸ್ಡ್ ಇನ್ ವಾಟರ್, ಅದನ್ನೇ ನಾನು ನೀರಲ್ಲಿ ಮುಳುಗಿಸಿದಾಗ ಅದರ ರಿಫ್ರಾಕ್ಟಿವ್ ಇಂಡೆಕ್ಸ್ 1.33 ಇದ್ರೆ ಆಗ ಫೋಕಲ್ ಲೆಂತ್ ಏನಾಗುತ್ತೆ, ಎಷ್ಟು ಚೇಂಜ್ ಆಗುತ್ತೆ ಅಂತ ಕೇಳಿದ್ ನೋಡ್ರಿ ಡೆಲ್ಟಾ ಎಫ್. ಓಕೆ, ನಾವು ಫಸ್ಟ್ ಏನ್ ಮಾಡೋಣ, ಫೋಕಲ್ ಲೆಂತ್ ಇನ್ ಏರ್ ಅಂತ ಬರ್ಕೊಂಡ್ಬಿಡ್ರಿ. ಓಕೆ, ಈಗ ಫೋಕಲ್ ಲೆಂತ್ ಇನ್ ಏರ್ ಫಾರ್ಮುಲಾ ಏನು, 1/FA is equal to NG/NA. ಏನ್ ಸರ್ ಇದು NA ಅಂದ್ರೆ ಲೈಟ್ ರೇ ಈಸ್ ಟ್ರಾವೆಲಿಂಗ್ ಫ್ರಮ್, ಸಪೋಸ್ ಇಫ್ ಐ ರೈಟ್ ದ ಕಾನ್ವೆಕ್ಸ್ ಲೆನ್ಸ್ ಹಿಯರ್, ನೋಡ್ರಿ ಸುತ್ತ ಏನಿದೆ, ಏರ್ ಮೀಡಿಯಂ ಇದೆ. ಏರ್ ಇಟ್ ಈಸ್ ಸರೌಂಡೆಡ್ ಬೈ ಏರ್ ಅಂಡ್ ಇಟ್ ಈಸ್ ಮೇಡ್ ಆಫ್ ಗ್ಲಾಸ್. ಇಲ್ಲಿ ನೋಡಿ ಒಂದು ಅಬ್ಸರ್ವ್ ಮಾಡಿ, ಇದರ ರಿಫ್ರಾಕ್ಟಿವ್ ಇಂಡೆಕ್ಸ್ ಎಷ್ಟಿದೆ, 1.5 ಇದೆ. ಏರಿನ ರಿಫ್ರಾಕ್ಟಿವ್ ಇಂಡೆಕ್ಸ್ 1 ಇದೆ. ಹಾಗಾಗಿ ಇದು ಬರೋ ಲೈಟ್ ರೇಸ್ ನ ಎಲ್ಲೋ ಕನ್ವರ್ಜ್ ಮಾಡುತ್ತೆ. ಅದನ್ನೇ ನಾವು ಕಂಡುಹಿಡಿತಿರೋದು ಫೋಕಲ್ ಲೆಂತ್ ಇನ್ ಏರ್. ಹೊರಗಡೆ ಎಷ್ಟಿದೆ ರಿಫ್ರಾಕ್ಟಿವ್ ಇಂಡೆಕ್ಸ್ 1, ಇದರ ರಿಫ್ರಾಕ್ಟಿವ್ ಇಂಡೆಕ್ಸ್ 1.5. ಸೊ ರಿಫ್ರಾಕ್ಟಿವ್ ಇಂಡೆಕ್ಸ್ ಆಫ್ ಮೆಟೀರಿಯಲ್ ಇಸ್ ಗ್ರೇಟರ್ ದೆನ್ ರಿಫ್ರಾಕ್ಟಿವ್ ಇಂಡೆಕ್ಸ್ ಆಫ್ ಸರೌಂಡಿಂಗ್ ಮೀಡಿಯಂ. ಇದು ಸ್ವಲ್ಪ ನೋಡ್ಕೊಳ್ಳಿ, ನೆಕ್ಸ್ಟ್ ಏನಂತ ಗೊತ್ತಾಗ್ತದೆ, ಹೇಳ್ತೀನಿ ಅದನ್ನ. ಸೊ ಇಯರ್ ಲೈಟ್ ರೇಸ್ ಟ್ರಾವೆಲಿಂಗ್ ಫ್ರಮ್ ಏರ್ ಟು ಗ್ಲಾಸ್, ಅದಕ್ಕೆ ನೋಡ್ರಿ ಏರ್ ಟು ಗ್ಲಾಸ್ ಇರಿಂದ NG/NA ಇಂಟು ಇನ್ನೊಂದು ಟರ್ಮ್ ಏನಿದೆ 1/R1 ಮೈನಸ್ 1/FA ಏರ್ ಮೀಡಿಯಂ ಇದ್ದಾಗ. NG ಎಷ್ಟು 1.5 ಡಿವೈಡೆಡ್ ಬೈ NA ಎಷ್ಟು 1 ಮೈನಸ್ 1 ಇಂಟು 1/R1 ಈಸ್ ಹೌ ಮಚ್ 0.2 ಎಂತ 0.2 ಪ್ಲಸ್ 0. ಮೈನಸ್ ಫಾರ್ಮುಲಾ ಮೈನಸ್ 1/R2 ಮೈನಸ್ 0.22. ಓಕೆ, ಸೊ 1/FA is equal to ಈ ಟರ್ಮ್ ಏನಾಗುತ್ತೆ 0.5 ಆಗುತ್ತೆ ಇಂಟು ಇದು 1/25 ಆಗುತ್ತೆ. ಇದು ಮೈನಸ್ ಇಂಟು ಮೈನಸ್ ಪ್ಲಸ್ 1/0.22 4.54 ಆಗುತ್ತೆ. ಸೊ 1/FA is equal to ಇವೆರಡನ್ನು ಆಡ್ ಮಾಡಿ ಮಲ್ಟಿಪ್ಲೈ ಮಾಡಿದ್ರೆ 4.77 ಬರುತ್ತೆ. ಸೊ ಡೋಂಟ್ ಫರ್ಗೆಟ್ ಟು ಟೇಕ್ ದ ರೆಸಿಪ್ರೋಕಲ್. ಎಲ್ಲರೂ ಇಲ್ಲೇ ತಪ್ಪು ಮಾಡೋದು, ರೆಸಿಪ್ರೋಕಲ್ ತಾಣದೇ ಮರ್ತು ಬಿಡ್ತಾರೆ. ಲೆಫ್ಟ್ ಹ್ಯಾಂಡ್ ಸೈಡ್ ಬರ್ಕೊಂಡೇ ಹೋಗಲ್ಲ, ರೈಟ್ ಹ್ಯಾಂಡ್ ಸೈಡ್ ಬರ್ಕೊಂಡು ಹೋಗ್ಬಿಟ್ಟು 4.77 ಅಂತ ಇಟ್ಬಿಡ್ತಾರೆ. ನೋ, ದಟ್ ಈಸ್ ರಾಂಗ್. FA ಇಸ್ 4.77. ಸೊ FA ನಿಮಗೆ 0.2096 ಬರುತ್ತೆ. ಅದು ಮೀಟರಲ್ಲಿ ಬರುತ್ತೆ, ಯಾಕೆಂದ್ರೆ ನಾನು ಫೋಕಲ್ ಲೆಂತ್ ಮೀಟರಲ್ಲಿ ಕೊಟ್ಟಿದ್ದಾನೆ. ಸೊ ಮೀಟರಲ್ಲಿ ಬರುತ್ತೆ. ಇದು ಫೋಕಲ್ ಲೆಂತ್ ಇನ್ ಏರ್. ಇದನ್ನೇ ನಾನೇನಾದ್ರೂ ನೀರಲ್ಲಿ ಮುಳುಗಿಸಿದ್ರೆ ಸೇಮ್ ಲೆನ್ಸ್ ನೋಡ್ರಿ, ಎ ಲೆನ್ಸ್, ಅಂಡ್ ಇಟ್ ಈಸ್ ಮೇಡ್ ಆಫ್ ರಿಫ್ರಾಕ್ಟಿವ್ ಇಂಡೆಕ್ಸ್ 1.5. ನಾನು ರಿಫ್ರಾಕ್ಟಿವ್ ಇಂಡೆಕ್ಸ್ ಯಾಕೆ ಪರ್ಟಿಕ್ಯುಲರ್ ಆಗಿ ಬರೀತಿದ್ದೀನಿ, ವೆರಿ ಇಂಪಾರ್ಟೆಂಟ್, ಅದೇ ನಮಗೆ ಗೊತ್ತಾಗಬೇಕಾಗಿರೋದು. ಈಗ ಹೊರಗಡೆ ಏನಿದೆ, ಔಟ್ಸೈಡ್ ವಾಟರ್ ಇದೆ, ವಾಟರ್ ಇಟ್ ಈಸ್ ಸರೌಂಡೆಡ್ ಬೈ ವಾಟರ್. ಹಾಗಾದ್ರೆ ಲೈಟ್ ರೇ ಇಸ್ ಟ್ರಾವೆಲಿಂಗ್ ಫ್ರಮ್ ವಾಟರ್ ಟು ಗ್ಲಾಸ್. ಅವಾಗ ನೋಡ್ರಿ ಫೋಕಲ್ ಲೆಂತ್ ಇದ್ರದ್ದು ಚೇಂಜ್ ಆಗ್ಬಿಡುತ್ತೆ. ಯಾವ ತರ ಚೇಂಜ್ ಆಗುತ್ತೆ ಅಂದ್ರೆ, ಇದು ದೂರಕ್ಕೆ ಫೋಕಸ್ ಮಾಡಕ್ ಸ್ಟಾರ್ಟ್ ಮಾಡುತ್ತೆ. ದಿಸ್ ಇಸ್ ಫೋಕಲ್ ಲೆಂತ್ ಇನ್ ವಾಟರ್. ಅಂದ್ರೆ ಹೊರಗಡೆ ರಿಫ್ರಾಕ್ಟಿವ್ ಇಂಡೆಕ್ಸ್ ಎಷ್ಟಿದೆ 1.3, ಎಷ್ಟಿತ್ತು 1 ಇತ್ತು, ಇವಾಗ 1.3 ಇದೆ. ಅಂದ್ರೆ ಹೊರಗಡೆ ರಿಫ್ರಾಕ್ಟಿವ್ ಇಂಡೆಕ್ಸ್ ಜಾಸ್ತಿ ಆದಂಗೆ ಫೋಕಲ್ ಲೆಂತ್ ಕೂಡ ಜಾಸ್ತಿ ಆಗ್ತಾ ಹೋಗುತ್ತೆ ಕಂಪೇರ್ ಟು ಲೆನ್ಸಿನ ರಿಫ್ರಾಕ್ಟಿವ್ ಇಂಡೆಕ್ಸ್. ಹಾಗಾಗಿ ದೂರ ಫೋಕಸ್ ಆಗುತ್ತೆ ಅಷ್ಟೇ. ಸೊ ಅದನ್ನ ಫಾರ್ಮುಲಾ ಮೂಲಕ ನೋಡೋಣ ನಾವು. ಸೊ ಏನ್ ಹೇಳುತ್ತೆ ನೆಕ್ಸ್ಟ್, ಫೋಕಲ್ ಲೆಂತ್ ಇನ್ ವಾಟರ್. ಸೊ ಅಲ್ಲಿಗೆ ಕ್ಯಾನ್ ರೈಟ್ 1/FWS is equal to NG/NW ಬರೆಯೋಣ. ಇಲ್ಲಿ ನೋಡ್ರಿ, ಇಲ್ಲಿ ಏನಿತ್ತು, ಇಲ್ಲಿ NA ಇತ್ತಲ್ವಾ. ಈಗ ಏರ್ ಟು ಗ್ಲಾಸ್ ಇದೀಗ ವಾಟರ್ ಟು ಗ್ಲಾಸ್ ಆಗುತ್ತೆ. ಉಳಿದಿದ್ದು ಏನು ಚೇಂಜ್ ಆಗಲ್ಲ, ಉಳಿದಿದ್ದೆಲ್ಲ ಫಾರ್ಮುಲಾ ಹಾಗೆ ರಿಟೈನ್ ಮಾಡ್ಕೊಳ್ಳಿ. 1/R1 ಮೈನಸ್ 1/R2
1 by FW is equal to NG 1.5 divided by NW 1.33 minus 1 1 by R1 minus 1 by R2 ಸಾರಿ ಇದನ್ನ ಸಬ್ಸ್ಟಿಟ್ಯೂಟ್ ಮಾಡಬೇಡ 1 by 0.2 minus 1 by minus 0.22 ಅದೇ ವ್ಯಾಲ್ಯೂಸ್ ಅದೇನು ಚೇಂಜ್ ಆಗಲ್ಲ ಸೊ 1 FW is 1.5 by 1.33 0. ಮೈನಸ್ 1 ಮಾಡಿದ್ರೆ ಇವ್ರಿಗೆ 1.127 ಆಗುತ್ತೆ, ಮೈನಸ್ 1 ಮಾಡಿದ್ರೆ 0.127 ಆಗುತ್ತೆ. ಈ ವ್ಯಾಲ್ಯೂ ನಮ್ಗೆ ಆಲ್ರೆಡಿ ಇಲ್ಲಿದೆ ನೋಡ್ರಿ 5.5 ಪ್ಲಸ್ 4.54 4.54. ಸೊ 1 by FW ನಮಗೆ 1.2158 ಬರುತ್ತೆ. ಸೊ FW ಮಾಡಿ, ಡೋಂಟ್ ಫರ್ಗೆಟ್ FW 1 by 2.1158 and it is comes out to be 0.825 meter ಬರುತ್ತೆ. 0.825 meter. This is the focal length in water. ನೋಡ್ರಿ ಸೆಂಟಿಮೀಟರ್ ತಗೊಂಡ್ರಿ ಇದು 20 ಸೆಂಟಿಮೀಟರ್ ಬರುತ್ತೆ ಅರೌಂಡ್. ಇದು ನೋಡ್ರಿ 82.5 ಸೆಂಟಿಮೀಟರ್ ಬರುತ್ತೆ. ಫೋಕಲ್ ಲೆಂತ್ ನಾನು ಹೇಳಿದ್ನಲ್ಲ ಜಾಸ್ತಿ ಆಗುತ್ತೆ, ಇನ್ಕ್ರೀಸ್ ಆಗುತ್ತೆ ಫೋಕಲ್ ಲೆಂತ್. ಪವರ್ ಕಡಿಮೆ ಆಗುತ್ತೆ, ಫೋಕಲ್ ಲೆಂತ್ ಇನ್ಕ್ರೀಸ್ ಆಗುತ್ತೆ. ಸೊ ಫೈನಲಿ ಅವ್ರು ಕೇಳಿರೋದೇನು, ಚೇಂಜ್ ಇನ್ ಫೋಕಲ್ ಲೆಂತ್ ಡೆಲ್ಟಾ ಎಫ್ ಕಂಡು ಹಿಡಿಬೇಕು. ಅದಕ್ಕೆ ಫಸ್ಟೇ ಬರ್ಕೊಂಡು ಬಿಡಿದೀನಿ, ಇಲ್ಲಾಂದ್ರೆ ಮರ್ತಾ ಬಿಡುತ್ತೆ ಅಂತ. ಡೆಲ್ಟಾ ಎಫ್ ಈಸ್ ವಾಟ್, F2 minus F1. So delta F is equal to F2 is 0.825 minus 0.2096. So delta F ಎಷ್ಟು ಬರುತ್ತೆ, ಸಬ್ಟ್ರಾಕ್ಟ್ ಮಾಡಿದ್ರೆ 0.6154 ಮೀಟರ್ ಬರುತ್ತೆ. ಸೊ ದಿಸ್ ಇಸ್ ದ ಆನ್ಸರ್, 0.6154 ಮೀಟರ್. ನೋಡ್ರಿ ಯಾವುದೇ ಕಾರಣಕ್ಕೂ ಯೂನಿಟ್ಸ್ಗಳನ್ನು ಮರಿಬೇಡ್ರಿ. ಎಷ್ಟೋ ಸ್ಟೂಡೆಂಟ್ಸ್ದು ಯೂನಿಟ್ಸ್ ಬರೀದಲ್ಲೇ ಮಾರ್ಕ್ಸ್ ಔಟ್ ಹೋಗಿದೆ ಫೈನಲ್ ಆನ್ಸರಲ್ಲಿ. ಯಾಕೆಂದರೆ ಅವ್ರು ಪರ್ಟಿಕ್ಯುಲರ್ ಆಗಿ ಮೆನ್ಷನ್ ಮಾಡ್ತಾರೆ ರೈಟ್ ಯೂನಿಟ್, ಫೈನಲ್ ಆನ್ಸರ್ ಕರೆಕ್ಟ್ ಆನ್ಸರ್ ವಿತ್ ಯೂನಿಟ್ ಅಂತಾನೆ ಹೇಳ್ತಾರೆ. ಹಾಗಾಗಿ ಯೂನಿಟನ್ನು ಯಾವಾಗಲೇ ಕೊಟ್ಟರು ಎಲ್ಲೇ ಬರ್ಕೊಳ್ಬೇಕಲ್ಲ ಯೂನಿಟ್ನ ಪ್ರಾಕ್ಟೀಸ್ ಮಾಡ್ಕೊಳ್ಳಿ, ಯಾಕೆಂದ್ರೆ ಅದು ಮರ್ತೋಗೋ ಚಾನ್ಸಸ್ ಜಾಸ್ತಿ. ರೈಟ್, ಕೆನ್ ವಿ ಟೇಕ್ ನೆಕ್ಸ್ಟ್ ಕ್ವಶನ್ ನಂಬರ್ 3 ಆಯ್ತಾ. ಕ್ವಶನ್ ನಂಬರ್ ಕ್ವಶನ್ ನಂಬರ್ 4, ಡಬಲ್ ಕಾನ್ವೆಕ್ಸ್ ಲೆನ್ಸ್ ಅಂತೆ. ಅಗೈನ್ there is a convex lens. ಆಯ್ತು ನೋಡ, is manufactured from a glass ಅಂತೆ of refractive index 1.52 with both faces are same radius of curvature. ಓಕೆ, ಇಷ್ಟನ್ನ ಬರ್ಕೊಂಡ್ಬೇಡ, ಅವ್ರು ಏನು ಕೊಟ್ಟಾರ ಅದನ್ನ. ಫಸ್ಟ್ ಏನು ಕಾನ್ವೆಕ್ಸ್ ಲೆನ್ಸ್ ಆಯ್ತು, ಆಮೇಲೆ ರಿಫ್ರಾಕ್ಟಿವ್ ಇಂಡೆಕ್ಸ್ ಅಂಡ್ ಇಟ್ ಈಸ್ ಮೇಡ್ ಆಫ್ ಗ್ಲಾಸ್, ಅದಕ್ಕೆ NG ಅಂತಾನೆ ಬರ್ಕೊಳ್ತೀನಿ ಜನರಲಿ. 1.52 ಇದೆ ಅಂಡ್ ಬೋತ್ ಫೇಸಸ್ ಆರ್ ರೇಡಿಯಸ್ ಆಫ್ ಕರ್ವೇಚರ್ ಸೇಮ್ ಇದೆ ಅಂತೆ. ಕೆನ್ ಐ ಟೇಕ್ R1 ಅಂಡ್ ದಿಸ್ ಆಸ್ ಮೈನಸ್ R2 ಅಂಡ್ ಇಟ್ ಈಸ್ R, ಎರಡನ್ನು ಸೇಮ್ ತಗೊಳ್ತೀನಿ. R1 R2 ರೇಡಿಯಸ್ ಆಫ್ ಕರ್ವೇಚರ್ ಸೇಮ್ ಅಂತ ಮೀನಿಂಗ್. ಓಕೆ, ಆಮೇಲೆ ಏನ್ ಕಂಡುಹಿಡಿಬೇಕಂತೆ, ವಾಟ್ ಈಸ್ ದ ರೇಡಿಯಸ್ ಆಫ್ ಕರ್ವೇಚರ್, ಅದನ್ನೇ ಕಂಡುಹಿಡಿಬೇಕು ಎಷ್ಟಿದೆ. ಹಾಗಾದ್ರೆ ಅದಕ್ಕೆ ಸರ್ ಡೇಟಾ ಏನ್ ಕೊಡ್ತಾನೆ, ಇಫ್ ದ ಫೋಕಲ್ ಲೆಂತ್ ಆಫ್ ದ ಲೆನ್ಸ್ ಇಸ್ 25 ಸೆಂಟಿಮೀಟರ್, ಅದ್ರ ಫೋಕಲ್ ಲೆಂತ್ ಕೊಡ್ತಾನೆ. ಸೊ ಫೋಕಲ್ ಲೆಂತ್ ಎಷ್ಟಿದೆ, 25 ಸೆಂಟಿಮೀಟರ್. ಜನರಲಿ ಫೋಕಲ್ ಲೆಂತ್ ಕಾನ್ವೆಕ್ಸ್ ಲೆನ್ಸ್ ಆಗಿರೋದ್ರಿಂದ ಪಾಸಿಟಿವ್ ಬರುತ್ತೆ. ನೆಕ್ಸ್ಟ್ ಇನ್ನೊಂದು ಕ್ವಶನ್ ಇದೆ ನೋಡ್ರಿ, ವಾಟ್ ವಿಲ್ ಬಿ ದ ನ್ಯೂ ಫೋಕಲ್ ಲೆಂತ್. ಹಂಗಂದ್ರೆ ಇದೇನೋ ಚೇಂಜಸ್ ಮಾಡಿದ್ದಾರೆ. ಇವಾಗ ಫೋಕಲ್ ಲೆಂತ್ ಎಷ್ಟಿದೆ, 25 ಇದೆ. ಸೊ ಫೋಕಲ್ ಲೆಂತ್ ಏನಾಗುತ್ತಂತೆ, ನ್ಯೂ ಫೋಕಲ್ ಲೆಂತ್ ವೆನ್ ಲೆಂತ್ ಈಸ್ ಇಮರ್ಸ್ಡ್ ಇನ್ ವಾಟರ್. ಹಿಂದಿನ ಕ್ವಶನ್ನೇ ರಿಪೀಟ್ ಆಗಿದೆ, ಬೇರೆ ತರ ಕೇಳಿದಾನೆ. ಸೊ ಅಗೇನ್ ಹಿಯರ್ ಕ್ಯಾನ್ ಐ ಟೇಕ್ ದಿಸ್ ಆಸ್ ಫೋಕಲ್ ಲೆಂತ್ ಇನ್ ಇಯರ್. ಸೊ ವಿ ನೀಡ್ ಟು ಫೈಂಡ್ ದ ನ್ಯೂ ಫೋಕಲ್ ಲೆಂತ್, ಅಂದ್ರೆ ಚೇಂಜ್ ಅಲ್ಲ, ಜಸ್ಟ್ ಫೋಕಲ್ ಲೆಂತ್ ಕಂಡುಹಿಡಿಬೇಕು. FW ಕಂಡುಹಿಡಿಬೇಕು. ಇಫ್ NW ಈಸ್ 1.33, ಸೇಮ್ ಆಸ್ ಯೂಶುವಲ್ ಸೇಮ್ ಮೆಥಡ್ ಅನ್ನ ಯೂಸ್ ಮಾಡೋಣ. ಸೊ ಫಸ್ಟ್ ಫೋಕಲ್ ಲೆಂತ್ ಇನ್ ಏರ್ ಕಂಡುಹಿಡಿಯುವ. ಇಟ್ಸ್ ಈಸ್ ಈಕ್ವಲ್ ಟು NG by NA minus 1 into 1 by R1 minus 1 by ಫಾರ್ಮುಲಾ ಬರ್ಕೊಂಡೆ. ನೆಕ್ಸ್ಟ್ ಸಬ್ಸ್ಟಿಟ್ಯೂಟ್ ಮಾಡೋಣ. 1 by FA ಎಷ್ಟು 25 ಸೆಂಟಿಮೀಟರ್ ಅಂತ 25 ಪ್ಲಸ್ 25 ಈಸ್ ಈಕ್ವಲ್ ಟು NG NA. ಇದಕ್ಕೆ ಯಾವುದೇ ಕಾರಣಕ್ಕೂ ಫ್ರೆಂಡ್ ಕನ್ವೆನ್ಷನ್ ಎಲ್ಲ. ಸೊ 1.52 by 1 minus 1 NG by NA minus 1 into 1 by what is R1 R minus what is R2 minus R. ಇಲ್ಲಿ ನಾನು ಸ್ಪೆಸಿಫಿಕ್ ಆಗಿ ಇದನ್ನ ಹೀಗೆ ಬರೀತಿದ್ದೀನಿ, ಯಾಕೆಂದ್ರೆ ಮರ್ತು ಬಿಡ್ತೀರಾ. 1/R 1/R ಈಕ್ವಲ್ ಅಂತ 0 ಮಾಡಿಬಿಟ್ರೆ ಆಮೇಲೆ. ಸೊ 1/25 is equal to 1.52 minus 1 is 0.52 into 1/R. ಇದು ಪ್ಲಸ್ 1/R ಆಗುತ್ತೆ, ಅಲ್ಲಿಗೆ ಏನಾಗುತ್ತೆ, ಇಟ್ ಕಮ್ಸ್ ಅಪ್ ಟು ಬಿ 2/R. ಸೊ ನೀವು ಇದನ್ನು ಕ್ಯಾಲ್ಕುಲೇಟ್ ಮಾಡಿದ್ರೆ ರೇಡಿಯಸ್ ಆಫ್ ಕರ್ವೇಚರ್ ನಿಮಗೆ 26 ಸೆಂಟಿಮೀಟರ್ ಬರುತ್ತೆ. 26
ಸೆಂಟಿಮೀಟರ್. ಹಾಗಾದ್ರೆ R1 is plus 26 ಸೆಂಟಿಮೀಟರ್, ಹಾಗೆ R2 minus 26 ಸೆಂಟಿಮೀಟರ್. ಬರೀರಿ ಇದನ್ನ, ಯಾಕೆ ಬೇಕು ಚಾರ್ಜ್ ತಗೊಳ್ಳೋದು ಬೇಡ. ಸೊ R1 R2 ಸಪ್ರೇಟ್ ಆಗಿ ಬರೀರಿ. ನೆಕ್ಸ್ಟ್ ಗೊತ್ತಾನೆ R1 ಪ್ಲಸ್ R2 ಮೈನಸ್ ಬರೀಬೇಕು. ನೆಕ್ಸ್ಟ್ ಇದನ್ನ ನೀರಲ್ಲಿ ಮುಳುಗಿಸ್ಬಿಟ್ರೆ ಅವಾಗ ನಮಗೆ ಗೊತ್ತು ಫಾರ್ಮುಲಾ 1/F ವಾಟರ್ ಈಸ್ ಈಕ್ವಲ್ ಟು Ng/Nw ಆಗುತ್ತೆ. -1 ಇಂಟು 1/R1 ಮೈನಸ್ 1/R2. ಫಾರ್ಮುಲಾ ಬರ್ಕೊಳ್ಳಿ ಫಸ್ಟು, ಆಮೇಲೆ 1/Fw ಕಂಡುಹಿಡಿಬೇಕು. Ng 1.52 ಡಿವೈಡೆಡ್ ಬೈ Nw 1.33 ಮೈನಸ್ 1 ಇಂಟು 1/R. ಇದು ಮೈನಸ್ ಇಂಟು ಮೈನಸ್ ಪ್ಲಸ್ 1/R ಡೈರೆಕ್ಟ್ ಬರೆದು ಬಿಡ್ತೀನಿ. ಸೊ 1/Fw ಇಸ್ ಈಕ್ವಲ್ ಟು 1.52 ಮೈನಸ್ ಬೈ 1.52 ಬೈ 1.33 1.142 ಆಗುತ್ತೆ. ಮೈನಸ್ 1 ಇಂಟು ಇದೆಷ್ಟಾಗುತ್ತೆ 2/R ಆಗುತ್ತೆ. ಸೊ ಇಲ್ಲಿ 2/R ಎಷ್ಟು ಸಬ್ಸ್ಟಿಟ್ಯೂಟ್ ಮಾಡಬಹುದು, ಕ್ಯಾನ್ ಇಟ್ ಪುಟ್ 26 ಸೆಂಟಿಮೀಟರ್ ಇರುತ್ತೆ. ಸೊ ನೋ ಪ್ರಾಬ್ಲಮ್. 1/Fw is equal to 0.142 into 2/26. So 1/Fw comes out to be 0.0109 ಬರುತ್ತೆ. Again don't forget to calculate Fw. Take the reciprocal and it will be equal to 91.74 centimeter. So this is the focal length in water. ನೀವು ಇಲ್ಲೇನು ಬರೆಯೋಕ್ಕೆ ಹೋಗ್ಬೇಡ್ರಿ, ಇಲ್ಲಿ ಆಲ್ರೆಡಿ Fw ಅಂತ ಬರೆದಿರ್ತೀನಿ. ಸೊ ಇಷ್ಟು ಸಾಕು, ಅವ್ರಿಗೆ ಗೊತ್ತಾಗುತ್ತೆ, ಅಂಡರ್ಸ್ಟುಡ್. ಬಟ್ ಡೋಂಟ್ ಫರ್ಗೆಟ್ ಟು ರೈಟ್ ದೇರ್ ಯೂನಿಟ್ಸ್ ಆಲ್ವೇಸ್. ಅಂದರೆ 1 ಮಾರ್ಕ್ಸ್ ಹೊರಟೋಗುತ್ತೆ. ಇಷ್ಟೆಲ್ಲ ಕ್ಯಾಲ್ಕುಲೇಟ್ ಮಾಡಿ ಕಷ್ಟಪಟ್ಟು ಸುಮ್ಮನೆ ಯೂನಿಟ್ ಹಾಕ್ಲಿಲ್ಲ ಅಂದರೆ 1 ಮಾರ್ಕ್ಸ್ ಹೊರಟೋಗುತ್ತೆ ನೋಡ್ರಿ. ಯೂನಿಟ್ ಅದಕ್ಕೆ ಆಲ್ವೇಸ್ ಟೇಕ್ ಕೇರ್ ಆಫ್ ದ ಯೂನಿಟ್ಸ್. ಅಂದರೆ ಮರೆತು ಬಿಡ್ತೀವಿ ನಾವು ಜನರಲಿ ಯೂನಿಟ್ಗಳನ್ನ ಬರೆಯೋದನ್ನ. ನೆಕ್ಸ್ಟ್ ಕ್ವಶನ್ ನಂಬರ್ 5. ಆನ್ ಆಬ್ಜೆಕ್ಟ್ ಆಫ್ ಹೈಟ್ ಅಂತೆ. ಆಬ್ಜೆಕ್ಟ್ ಇದೆ, ರಿಟರ್ನ್ ಹೈಟ್ ಇದೆ 3 ಸೆಂಟಿಮೀಟರ್ ಅಂಡ್ ಇಟ್ ಈಸ್ ಪ್ಲೇಸ್ಡ್ 14 ಸೆಂಟಿಮೀಟರ್. ಪ್ಲೇಸ್ಡ್ ಅಂದ್ರೆ ಆಬ್ಜೆಕ್ಟ್ 14 ಸೆಂಟಿಮೀಟರ್ ಇನ್ ಫ್ರಂಟ್ ಆಫ್ ಕಾನ್ಕೇವ್ ಲೆನ್ಸ್ ಆಫ್ ಫೋಕಲ್ ಲೆಂತ್ 21 ಸೆಂಟಿಮೀಟರ್. ಸೊ ಇದು ಪ್ರಾಬ್ಲಮ್ ಲೆನ್ಸ್ ಇಂದು. ಎಂತ ಲೆನ್ಸು? ಕಾನ್ಕೇವ್ ಲೆನ್ಸ್. ಸೊ ಕಾನ್ಕೇವ್ ಲೆನ್ಸ್ ಹೇಗಿರುತ್ತೆ ಇರುತ್ತಾ? ಜಸ್ಟ್ ಡಯಾಗ್ರಾಮ್ ಬರೀತೀನಿ ಅಷ್ಟೇ. ಸೊ ಇರ್ರೆಸ್ಪೆಕ್ಟಿವ್ ಆಫ್ ಫೋಕಲ್ ಲೆಂತ್ ಎಷ್ಟಿದೆ? 21 ಸೆಂಟಿಮೀಟರ್. ಸೊ ಆಬ್ಜೆಕ್ಟ್ ಎಲ್ಲಿದೆ? ಫೋಕಸ್ ಒಳಗಡೆನೆ ಇದೆ. ಇದು ಫೋಕಸ್ ಅಂತ ಇಟ್ಕೊಂಡ್ರೆ ಇಲ್ಲಿಂದ ಇಲ್ಲಿಗೆ 21 ಸೆಂಟಿಮೀಟರ್ ಇದೆ. ಆಬ್ಜೆಕ್ಟ್ ಇಲ್ಲಿದೆ 14 ಸೆಂಟಿಮೀಟರ್, ಅಂದ್ರೆ ಬಿಟ್ವೀನ್ ಫೋಕಸ್ ಅಂಡ್ ದ ಆಪ್ಟಿಕ್ ಸೆಂಟರ್. ಸೊ ಇಲ್ಲಿದೆ ನೋಡ್ರಿ ಆಬ್ಜೆಕ್ಟ್. ಎಷ್ಟಿದೆ ಹೈಟ್? 3 ಸೆಂಟಿಮೀಟರ್ ಹೈಟ್ ಇದೆ. ಸೊ ನಿಮಗೆ ಡೆಫಿನೆಟ್ಲಿ ವರ್ಚುವಲ್ಲೇ ಬರೋದು, ಯಾಕೆಂದ್ರೆ ಲೈಟು ಡೈವರ್ಜ್ ಆಗೋದ್ರಿಂದ. ಸೊ ಇದೆಲ್ಲಿ ಮೀಟ್ ಆಗುತ್ತೆ? ಇಲ್ಲೆಲ್ಲೋ ಇಲ್ಲಿ ಬರುತ್ತೆ ನೋಡ್ರಿ. ಒಂದು ಲೈಟ್ ರೇ ಪ್ಯಾರಲಲ್ ಪಾಸಿಂಗ್ ಥ್ರೂ ಫೋಕಸ್, ಅನದರ್ ಒನ್ ಪಾಸಿಂಗ್ ಥ್ರೂ ಸೆಂಟರ್. ಎಲ್ಲಿ ಮೀಟ್ ಆಗ್ತವೆ? ಎರಡು ಇಲ್ಲಿ ಮೀಟ್ ಆಗ್ತವ. ಸೊ ಡಿಮಿನಿಷ್ಡ್ ಇಮೇಜೇ ಬರುತ್ತೆ. ಮತ್ತೆ ಇದೆಷ್ಟಿದೆ? 14 ಸೆಂಟಿಮೀಟರ್. ಸೊ ಇಮೇಜ್ ಡಿಸ್ಟೆನ್ಸು 14 ಕಡಿಮೆ ಬರಲೇಬೇಕು, ಇಲ್ಲಾಂದ್ರೆ ತಪ್ಪು ಮಾಡಿರ್ತೀವಿ ಅಂತ. ನೋಡೋಣ ಹಾಗಾದ್ರೆ. ರೈಟ್, ಈಗ ಕಾನ್ವೆಕ್ಸ್ ಲೆನ್ಸ್ ಆಯಿತು. ಹೈಟ್ ಆಫ್ ದ ಆಬ್ಜೆಕ್ಟ್ ಎಷ್ಟು? 3 ಸೆಂಟಿಮೀಟರ್ ಅಂಡ್ ಕ್ಯಾನ್ ಐ ಟೇಕ್ ಪ್ಲಸ್, ಯಾಕೆಂದ್ರೆ ಅಪ್ವರ್ಡ್ ಇದೆ, ಅಪ್ವರ್ಡ್ ರಿಂದ ಪ್ಲಸ್ ತಗೊಳ್ತೀವಿ. ನೆಕ್ಸ್ಟ್ ಯು ನೆಗೆಟಿವ್ ತಗೋಣ, -14 ಸೆಂಟಿಮೀಟರ್ ಅಂಡ್ ದ ಫೋಕಲ್ ಲೆಂತ್ 21 ಸೆಂಟಿಮೀಟರ್. ಇದು ಕೂಡ ಫೋಕಲ್ ಲೆಂತ್ ಲೆಫ್ಟ್ ಅಲ್ಲೇ ಇದೆ ನೋಡ್ರಿ. ಫೋಕಲ್ ಲೆಂತ್ ಲೆಫ್ಟ್ ಅಲ್ಲೇ ಇದೆ. ಇಟ್ ಇಸ್ ಆಲ್ಸೋ ನೆಗೆಟಿವ್. ಫೈಂಡ್ ದ ಪೊಸಿಷನ್ ಆಫ್ ದ ನೇಚರ್ ಆಫ್ ದ ಇಮೇಜ್ ಅಂತ. ಅದನ್ನೇ ಆಬ್ವಿಯಸ್ಲಿ ವಿ ಕಂಡಿಡಿಯ ಕೇಳ್ತಾನೆ ಅಷ್ಟೇ. ಸೊ ಯಾವುದು ಫಾರ್ಮುಲಾ? ಲೆನ್ಸ್ ಫಾರ್ಮುಲಾ ಹಾಕೊಳ್ಳೋಣ. ಸೊ ಲೆನ್ಸ್ ಫಾರ್ಮುಲಾ 1/F is equal to 1/V plus 1/U. ಸೊ 1/V ಏನಾಗುತ್ತೆ? ಮೈನಸ್ ಬರ್ಬೇಕಲ್ವಾ? ಇದು ಶುಡ್ ಬಿ ಮೈನಸ್, ರೈಟ್? ಮಿರರ್ಗೆ ಪ್ಲಸ್ ಬರುತ್ತೆ, ಇದಕ್ಕೆ ಮೈನಸ್ ಬರುತ್ತೆ ಲೆನ್ಸ್ ಫಾರ್ಮುಲಾ. ಸೊ ಅಲ್ಲಿಗೆ 1/V ಏನಾಗುತ್ತೆ? 1/F plus 1/U. So 1/V is equal to 1/, what is the focal length? -21 plus 1/, ಎಷ್ಟಾಗುತ್ತೆ? U -14 ಆಗುತ್ತೆ. ಅಲ್ಲಿಗೆ 1/V is equal to 1/21 is 0.0476 minus 1/14 0.0714 ಬರುತ್ತೆ. ಇವೆರಡನ್ನು ಆಡ್ ಮಾಡಿ ರೆಸಿಪ್ರೋಕಲ್ ಮಾಡಿದ್ರೆ, ಸೊ ಇವೆರಡನ್ನು ಆಡ್ ಮಾಡಿದ್ರೆ ಯು ಆರ್ ಗೋಯಿಂಗ್ ಟು ಗೆಟ್ -0.119 ಬರುತ್ತೆ. ಸೊ ವಿ ರೆಸಿಪ್ರೋಕಲ್ ಮಾಡಿದ್ರೆ -8.4 ಸೆಂಟಿಮೀಟರ್ ಬರುತ್ತೆ ನೋಡಿ. ಇಸ್ ದ ಇಮೇಜ್. ನಾನು ಹೇಳಿಲ್ವಾ? ಸೊ ಆಬ್ಜೆಕ್ಟ್ ಇಲ್ಲಿದೆ ಅಂದ್ರೆ ಇಮೇಜ್ ಇಲ್ಲಿ ಬರುತ್ತೆ ನಮಗೆ. ದಿಸ್ ಇಸ್ ಅವರ್ ಇಮೇಜ್.
ಇದು ನಮ್ಮ ಇಮೇಜ್. ಇಲ್ಲೆಲ್ಲೋ ಒಂದ್ ಕಡೆ ಡಿಮಿನಿಷ್ಡ್ ಇಮೇಜ್ ಬರುತ್ತೆ, ಫುಲ್ ಇಮೇಜ್. ಇದು ಆಬ್ಜೆಕ್ಟ್, ಇದು ಇಮೇಜ್ ಇಲ್ಲೇ ಬರಬೇಕು, ಆಬ್ಜೆಕ್ಟ್ಗಿನ ಕಡಿಮೆ ಬರುತ್ತೆ, ಒಳಗಡೆನೆ ಬರುತ್ತೆ. ನೆಕ್ಸ್ಟ್ ಏನ್ ಕಂಡುಹಿಡಿಬೇಕು? ಮ್ಯಾಗ್ನಿಫಿಕೇಶನ್ ಮತ್ತೆ ಹೈಟ್ ಆಫ್ ದ ಇಮೇಜ್ ಎಲ್ಲ ಒಟ್ಟಿಗೆ ಕಂಡುಹಿಡು. ಸೊ ವಾಟ್ ಇಸ್ ದ ಮ್ಯಾಗ್ನಿಫಿಕೇಶನ್ ಫಾರ್ಮುಲಾ? ಎಮ್ ಅಲ್ಲ, ಎಮ್ ಇಸ್ ಈಕ್ವಲ್ ಟು, ಇಲ್ಲಿ ಪ್ಲಸ್ ಇದ್ರೆ ಮೈನಸ್ ಇದ್ರೆ ಏನಾಗುತ್ತೆ? ವಿ ಬೈ ಯು ಪ್ಲಸ್ ವಿ ಬೈ ಯು ಆಗುತ್ತೆ. ಸೊ ವಿ ಎಷ್ಟು? -8.4 ಸೆಂಟಿಮೀಟರ್, ಯು 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 -14 ಸೆಂಟಿಮೀಟರ್. 2 ಸೆಂಟಿಮೀಟರ್ ಇದೆ, ನಾವು ಪ್ರಾಬ್ಲಮ್ ಮೈನಸ್ ಪ್ಲಸ್ ಆಗುತ್ತೆ. 0 ಡಿವೈಡ್ ಮಾಡಿದ್ರೆ -0.6. ನೆಕ್ಸ್ಟ್ ಹೈಟ್ ಆಫ್ ದ ಇಮೇಜ್ ಕಂಡಿಡಿರಿ ಈಸ್ ಮ್ಯಾಗ್ನಿಫಿಕೇಶನ್ ಟು ಹೈಟ್ ಆಫ್ ದ ಆಬ್ಜೆಕ್ಟ್. ಹೈಟ್ ಆಫ್ ದ ಇಮೇಜ್ ಈಸ್ ಈಕ್ವಲ್ ಟು ಮ್ಯಾಗ್ನಿಫಿಕೇಶನ್ ಪ್ಲಸ್ 0.6 ಮತ್ತೆ ಹೈಟ್ ಆಫ್ ದ ಆಬ್ಜೆಕ್ಟ್ ಈಸ್ ಆಲ್ಸೋ +3 ಸೆಂಟಿಮೀಟರ್. ಪ್ಲಸ್ ಆಗುತ್ತೆ, ಪ್ಲಸ್ 1.8 ಸೆಂಟಿಮೀಟರ್ ಬರುತ್ತೆ. ಸೊ ನೋಡ್ರಿ, ಹೈಟ್ ಆಫ್ ದ ಇಮೇಜ್ ಹೈಟ್ ಆಫ್ ದ ಆಬ್ಜೆಕ್ಟ್ಗಿನ ಕಡಿಮೆ ಇದೆ, ಯಾಕೆಂದ್ರೆ ಮ್ಯಾಗ್ನಿಫಿಕೇಶನ್ ಅದರ 60% ಇದೆ ಅಷ್ಟೇ. ಸೊ ಇದರ 60% ಬರುತ್ತೆ, 100% ಇದ್ರದ್ದು 60% ಬರುತ್ತೆ. ಹಾಗಾಗಿ ಡಿಮಿನಿಷ್ಡ್ ಬರುತ್ತೆ. ಮತ್ತೆ ಇಲ್ಲಿ ಪ್ಲಸ್ ಯಾಕೆ ಪರ್ಟಿಕ್ಯುಲರ್ ಬರ್ಕೊಂಡೆ ಅಂದ್ರೆ ಅಪ್ರೈಟ್ ಇರುತ್ತೆ, ಅಪ್ವರ್ಡ್ ಇದ್ರೆ ಪ್ಲಸ್ ಬರೋದು. ಇಲ್ಲಿ ಪ್ಲಸ್ ಬಂದಿದೆ, ಅಲ್ಲಿ ಅಪ್ವರ್ಡ್ ಇರುತ್ತೆ ಇಮೇಜು. ಸೊ ಹಾಗಾಗಿ ಇದೆಂತ ಇಮೇಜು? ಆಬ್ವಿಯಸ್ಲಿ ವರ್ಚುವಲ್, ಆಮೇಲೆ ಇರೆಕ್ಟ್, ಸೀದಾ ಬಂದಿರುತ್ತೆ, ಆಮೇಲೆ ಕುಳ್ಳ ಇಮೇಜ್ ಬಂದಿರುತ್ತೆ, ಡಿಮಿನಿಷ್ಡ್. ದಿಸ್ ಇಸ್ ದ ನೇಚರ್ ಆಫ್ ದ ಇಮೇಜ್. ನೇಚರ್ ಆಫ್ ದ ಇಮೇಜ್ ಈಸ್ ಇಷ್ಟನ್ನು ನೀಟಾಗಿ ಬರೀಬೇಕು, ಸೊ ದಟ್ ನಿಮಗೆ ಫುಲ್ ಮಾರ್ಕ್ಸ್ ಸಿಗುತ್ತೆ, ಕರೆಕ್ಟ್ ಮಾರ್ಕ್ಸ್ ಸಿಗುತ್ತೆ, ಎಲ್ಲೂ ಮಾರ್ಕ್ಸ್ ಹೋಗೋ ಚಾನ್ಸಸ್ ಇರಲ್ಲ. ನೆಕ್ಸ್ಟ್ ಕ್ವಶನ್ ನಂಬರ್ 6 ಕ್ವಶನ್. 2 ಲೆನ್ಸಸ್ ಅಂತೆ, 2 ಲೆನ್ಸಸ್ ಇದೆ. ಫೋಕಲ್ ಲೆಂತ್ 0.2 and 0.3 ಆರ್ ಕೆಪ್ಟ್ ಇನ್ ಕಾಂಟ್ಯಾಕ್ಟ್. ಹಾಗಾದ್ರೆ ಇದು ಎಂತ ಲೆನ್ಸಸ್? 2 ಥಿನ್ ಲೆನ್ಸಸ್ ಆರ್ ಇನ್ ಕಾಂಟ್ಯಾಕ್ಟ್. ಪ್ರಾಬ್ಲಮ್. 2 ಥಿನ್ ಲೆನ್ಸಸ್ ಆರ್ ಇನ್ ಕಾಂಟ್ಯಾಕ್ಟ್. ಪ್ರಾಬ್ಲಮ್. ಸೊ ಒಂದ್ರ ಫೋಕಲ್ ಲೆಂತ್ ಎಷ್ಟಿದೆ? 0.2 ಮೀಟರ್ ಇದೆ. ಪ್ಲಸ್ ಇದ್ರೆ ಪ್ಲಸ್, ಮೈನಸ್ ಇದ್ರೆ ಮೈನಸ್ ಬರ್ಕೊಳ್ಳಿ. 2 ಕಾನ್ವೆಕ್ಸ್ ಲೆನ್ಸ್ ಅನ್ಸುತ್ತೆ, ಅದಕ್ಕೆ ಪ್ಲಸ್ ಕೊಟ್ಟಿದ್ದಾರೆ. 0.3 ಮೀಟರ್ ಇದೆ, 2 ಮೀಟರ್ ಇದೆ, ಮೀಟರ್. ನೆಕ್ಸ್ಟ್ ಫೈಂಡ್ ದ ಫೋಕಲ್ ಲೆಂತ್ ಆಫ್ ದ ಕಾಂಬಿನೇಷನ್. ಅಂದ್ರೆ ಈಕ್ವಲೆಂಟ್ ಫೋಕಲ್ ಲೆಂತ್ ಕಂಡುಹಿಡಿಬೇಕು. ಅಂಡ್ ಕ್ಯಾಲ್ಕುಲೇಟ್ ದ ಪವರ್ಸ್ ಆಫ್ ದ 2 ಲೆನ್ಸಸ್ ಅಂಡ್ ದ ಕಾಂಬಿನೇಷನ್ ಅಂತ. ಎಲ್ಲ ಇಂಡಿವಿಜುವಲ್ ಆಗಿ ಕಂಡುಹಿಡಿಯಬೇಕು. ಪ್ಲಸ್ ಟೋಟಲ್ ಪವರ್, ಟೋಟಲ್ ಫೋಕಲ್ ಲೆಂತ್ ಅಂದ್ರೆ ಈಕ್ವಲೆಂಟ್ ಕಂಡುಹಿಡಿಬೇಕು. ಫಸ್ಟ್ ಏನ್ ಮಾಡೋಣ? ಈಕ್ವಲೆಂಟ್ ಫೋಕಲ್ ಲೆಂತ್ ಕಂಡುಹಿಡ್ಕೊಂಡು ಮಾಡೋಣ. 1/f is equal to 1/f1 plus 1/f2. ಸೊ 1/f is equal to 1/f1 ಎಷ್ಟು? 0.2 plus 1/0.3. ಸೊ 1/f is equal to 1/0.2 ನಿಮಗೆ 5 ಬರುತ್ತೆ, ಪ್ಲಸ್ 1/0.3 3.33 ಬರುತ್ತೆ. ಸೊ ಎರಡನ್ನು ಆಡ್ ಮಾಡ್ರಿ, 8.33 ಬರುತ್ತೆ. ಸೊ 1/f ಇರೋದ್ರಿಂದ ಎಫ್ ಕಂಡು ಹಿಡ್ಕೊಬೇಕು. 1/f ಆದ್ರೆ ಏನಾಗುತ್ತೆ? 1/8.33 ಆಗುತ್ತೆ. ಸೊ ಎಫ್ ಕಮ್ಸ್ ಔಟ್ ಟು ಬಿ 1/8.33 0.12. ನೋಡ್ರಿ, ಆನ್ಸರ್ ಎಲ್ಲ ಮೀಟರ್ ಇದೆ. ಕ್ವಶನ್ಸ್ ಆನ್ಸರ್ ಕೂಡ ಮೀಟರ್ ಅಲ್ಲಿ ಬರುತ್ತೆ. ಈಗ ಇಂಡಿವಿಜುವಲ್ ಪವರ್ಸ್ ನ ಕಂಡು ಹಿಡ್ಕೊಳ್ಳಿ. ಸೊ ಅಂದ್ರೆ P1 which is 1/f1. So P1 what is f1 here? 0.2. So P1 is equal to 1/0.2 is 5 diopter. ಹಾಗೆ P2 ಇಂಡಿವಿಜುವಲ್ ಆಗಿ ಸೆಕೆಂಡ್ ಲೆನ್ಸಿನ ಪವರ್ 1/f2 reciprocal of focal length. So P2 is equal to 1/0.3. So 1/0.3 ಇಲ್ಲೇ ಕಂಡುಹಿಡ್ದಿರ್ತೀರಾ, ನೋ ಪ್ರಾಬ್ಲಮ್. 3.33 ಮತ್ತೆ ಬರೀಬೇಕಷ್ಟೆ, ಡಯಾಪ್ಟರ್ ಆಗುತ್ತಾ. ನೆಕ್ಸ್ಟ್ ನೆಟ್ ಟೋಟಲ್ ಪವರ್, ಈಕ್ವಲೆಂಟ್ ಪವರ್ ಯು ಕ್ಯಾನ್ ಸೇ. ಸೊ P is equal to P1 plus P2. So P is equal to P1 is 5 diopter and P2 is 3.33. So total power 8.33 diopter ಬರುತ್ತೆ. ನೋಡ್ರಿ, ಎಲ್ಲ ಕರೆಕ್ಟ್ ಆಗಿ ನೋಡ್ರಿ. ಇಲ್ಲಿ ಏನಾಗಿದೆ, ಪವರ್ ಆಫ್ ದ 2 ಲೆನ್ಸಸ್ ಅಂತ ಬಿಟ್ಟೇ ಬಿಡ್ತೀವಿ ನಾವು. ಅಂದ್ರೆ ಇವೆರಡನ್ನು ಈಕ್ವಲೆಂಟ್ ಕಂಡುಹಿಡಿದಿಟ್ಬಿಡ್ತೀವಿ, ಅವಾಗ ಮತ್ತೆ ಮಾರ್ಕ್ಸ್ ಹೋಗೋ ಚಾನ್ಸಸ್ ಇರುತ್ತೆ. ನೀಟಾಗಿ ಕ್ವಶನ್ಸ್ ಏನೇನು ಕೇಳಿದಾರೆ ಕರೆಕ್ಟಾಗಿ ನೋಡ್ಕೊಳ್ಳಿ. ಅವ್ರು ನೋಡ್ರಿ, ಈಕ್ವಲೆಂಟ್ ಫೋಕಲ್ ಲೆಂತ್ ಆಯ್ತಾ, ಅದಾದ್ಮೇಲೆ ಪವರ್ಸ್ ಆಫ್ ದ 2 ಲೆನ್ಸಸ್ P1 P2 ಮತ್ತೆ ಕಾಂಬಿನೇಷನ್ ಟೋಟಲ್ ಪವರ್. ಈಸಿ ಕ್ಯಾಲ್ಕುಲೇಷನ್, ಇದು ಈಸಿಯಾಗಿ ಮಾಡ್ಬೋದು. ಕೆಲವೊಂದ್ಸತಿ ನಾವು ಈಸಿ ಇರೋದನ್ನ ಬಿಟ್ಟು ಬಂದ್ಬಿಡ್ತೀವಿ. ದಟ್ ಈಸ್ ದ ಪ್ರಾಬ್ಲಮ್. ಓಕೆ, ನೌ ಕ್ಯಾನ್ ವಿ ಟೇಕ್ ದ ನೆಕ್ಸ್ಟ್ ಕ್ವಶನ್. Question number 7. Calculate the refractive index of equilateral prism having angle of minimum deviation of 40 degree. Very simple question.
ಇಟ್ ಈಸ್ ಅ ಪ್ರಾಬ್ಲಮ್ ಆನ್ ಪ್ರಿಸಮ್. ಇದೆಂತ ಪ್ರಿಸಮ್? ಈಕ್ವಿ ಲ್ಯಾಟರಲ್ ಪ್ರಿಸಮ್. ಈಕ್ವಿಲ್ಯಾಟರಲ್ ಪ್ರಿಸಮ್ ಅಂದ್ರೆ ಆಂಗಲ್ ಆಫ್ ದ ಪ್ರಿಸಮ್ 60 ಡಿಗ್ರಿ. ಇದ್ರದ್ದು ರಿಫ್ರಾಕ್ಟಿವ್ ಇಂಡೆಕ್ಸ್ ಕಂಡುಹಿಡಿಬೇಕು ಎನ್. ಓಕೆ, ಕೆನೆಟಿಕ್ ಎನ್ ಜಿ ಮೆಟೀರಿಯಲ್ದು ಆಂಗಲ್ ಆಫ್ ಮಿನಿಮಮ್ ಡಿವಿಯೇಷನ್ ಅಂತ ಕೇರ್ಫುಲ್ ಆಗಿ ನೋಡ್ಕೊಳ್ಳಿ. ಡಿವಿಯೇಷನ್ ಮಿನಿಮಮ್ ಡಿವಿಯೇಷನ್ ಕ್ಯಾಪಿಟಲ್ ಡಿ ಎಷ್ಟಿದೆ? 40 ಡಿಗ್ರಿ ಇದೆ. ಆಲ್ಸೋ ಕ್ಯಾಲ್ಕುಲೇಟ್ ದ ಆಂಗಲ್ ಆಫ್ ಇನ್ಸಿಡೆನ್ಸ್. ಆಂಗಲ್ ಆಫ್ ಇನ್ಸಿಡೆನ್ಸ್ ನ ಕ್ಯಾಲ್ಕುಲೇಟ್ ಮಾಡ್ಬೇಕು, ಮರ್ತು ಬಿಡ್ತೀರಾ. ಆಂಗಲ್ ಆಫ್ ಇನ್ಸಿಡೆನ್ಸ್ ಯಾವುದು ಸರ್? I1 I2 I1 I2 ಅಥವಾ ಬೋತ್ ಆರ್ ಈಕ್ವಲ್ ಇರುತ್ತೆ ಆಟ್ ಮಿನಿಮಮ್ ಡಿವಿಯೇಷನ್. ಸೊ ತಲೆ ಕೆಡಿಸ್ಕೊಬೇಡ್ರಿ. I1 ಕಂಡಿಡಿದ್ರು ಅಷ್ಟೇ ಬರುತ್ತೆ, I2 ಕಂಡಿಡಿದ್ರು ಅಷ್ಟೇ ಬರುತ್ತೆ. I1 ಕಂಡಿಡಿಬೇಕು ಆಕ್ಚುಲಿ, ಅಂಡ್ ವಿಚ್ ಈಸ್ ಈಕ್ವಲ್ ಟು I2 ಅಂಡ್ ಇಟ್ ಈಸ್ ಈಕ್ವಲ್ ಟು I. ಸೊ ಫಸ್ಟ್ ಏನ್ ಮಾಡೋಣ? ಲೆಟ್ ಅಸ್ ಟ್ರೈ ಟು ಫೈಂಡ್ ದ ರಿಫ್ರಾಕ್ಟಿವ್ ಇಂಡೆಕ್ಸ್. ಎನ್ ಜಿ ಇಸ್ ಈಕ್ವಲ್ ಟು, ವಾಟ್ ಈಸ್ ದ ಫಾರ್ಮುಲಾ? ಡೈರೆಕ್ಟ್ ಫಾರ್ಮುಲಾ, ಸೈನ್ ಆಫ್ ಎ ಪ್ಲಸ್ ಡಿ ಬೈ 2 ಡಿವೈಡೆಡ್ ಬೈ ಸೈನ್ ಆಫ್ ಎ ಬೈ 2. ಎನ್ ಜಿ ಇಸ್ ಈಕ್ವಲ್ ಟು ಸೈನ್ ಆಫ್ ಎ ಕೊಟ್ಟಿದ್ದ ನೋಡ್ರಿ 60 ಡಿಗ್ರಿ, ಮಿನಿಮಮ್ ಡಿವಿಯೇಷನ್ 40 ಹೋಲ್ ಡಿವೈಡೆಡ್ ಬೈ 2, ಸೈನ್ ಆಫ್ ಎ ಅಗೇನ್ 60 ಬೈ 2 ಆಗುತ್ತೆ. ಎನ್ ಜಿ ಇಸ್ ಈಕ್ವಲ್ ಟು ಸೈನ್ ಆಫ್, ನೋಡ್ರಿ 60 ಪ್ಲಸ್ 40 100 ಬೈ 2 ಈಸ್ 50 ಡಿಗ್ರಿ ನ್ಯೂಮ್ಯಾರೇಟರ್ ಅಂಡ್ ಡಿನಾಮಿನೇಟರ್ 60 ಬೈ 2 30 ಡಿಗ್ರಿ. ಸೊ ನೀವು ಲಾಗ್ ಟೇಬಲ್ ಅಲ್ಲಿ ನೋಡಿದ್ರೆ ಸೈನ್ 50 ಡಿಗ್ರಿ ಎಷ್ಟಿರುತ್ತೆ ಅಂತಂದ್ರೆ 0.766 ಬರುತ್ತೆ. 0.766 ಡಿವೈಡೆಡ್ ಬೈ ಸೈನ್ 30 ಗೊತ್ತು 0.5. ಅಲ್ಲಿಗೆ ರಿಫ್ರಾಕ್ಟಿವ್ ಇಂಡೆಕ್ಸ್ ಇಸ್ ಈಕ್ವಲ್ ಟು ಇದೆರಡನ್ನು ಡಿವೈಡ್ ಮಾಡಿದ್ರೆ ಯು ಆರ್ ಗೋಯಿಂಗ್ ಟು ಗೆಟ್ 1.532. ದಿಸ್ ಇಸ್ ದ ರಿಫ್ರಾಕ್ಟಿವ್ ಇಂಡೆಕ್ಸ್ ಆಫ್ ಪ್ರಿಸಮ್, RI ಆಫ್ ಪ್ರಿಸಮ್. ನೆಕ್ಸ್ಟ್ ಇನ್ನೇನ್ ಬೇಕಂತೆ? I1 I2. ಇದಕ್ಕೆ ನೋಡ್ರಿ ನಾವು ಇದೇ ನೋಡ್ರಿ, ದಿಸ್ ಈಸ್ ಅವರ್, ನೀವು ಡಿರೈವೇಶನ್ ನೋಡಿದ್ರೆ ಗೊತ್ತಾಗುತ್ತೆ. ಇಟ್ ಲುಕ್ಸ್ ಲೈಕ್ ಎನ್ ಈಸ್ ಈಕ್ವಲ್ ಟು ಸೈನ್ ಐ ಬೈ ಸೈನ್ ಆರ್. ಇಲ್ಲಿ ಏನಿದೆ ಇದೇ ಐ ಇದೆ, ಇದು ಎ ಬೈ 2 ಏನಿದೆ ಇದೆ ಈಕ್ವಲ್ ಟು ಆರ್. ಅಲ್ಲಿಗೆ ಐ ಈಸ್ ಈಕ್ವಲ್ ಟು ಎ ಪ್ಲಸ್ ಡಿ ಬೈ 2. ವೆರಿ ಸಿಂಪಲ್ ಕ್ವಶನ್ ಇದು. ಎ 60 ಪ್ಲಸ್ ಡಿ 40 ಬೈ 2. I is equal to 60 plus 40 100 by 2 50 ಡಿಗ್ರಿ. ಇಷ್ಟೇ ನೋಡ್ರಿ. ಕೆಲವ್ರು ಏನಪ್ಪಾ ಇದು ಅನ್ಕೊಂತಾರೆ, ಏನಿಲ್ಲ. ದಿಸ್ ಈಸ್ ಯುವರ್ ಆಂಗಲ್ ಆಫ್ ಇನ್ಸಿಡೆನ್ಸ್ ಅಂಡ್ ದಿಸ್ ಈಸ್ ಯುವರ್ ಆಂಗಲ್ ಆಫ್ ಎಮರ್ಜೆನ್ಸ್ ಅಷ್ಟೇ. ಇನ್ನೇನು ಆಂಗಲ್ ಆಫ್ ಇನ್ಸಿಡೆನ್ಸ್ ಎಲ್ಲಪ್ಪ ಇರುತ್ತೆ ಅಂತ ಅನ್ಕೋಬೇಡ್ರಿ. ದಿಸ್ ಈಸ್ ದ ಆಂಗಲ್ ಆಫ್ ಇನ್ಸಿಡೆನ್ಸ್ ಅಂಡ್ ದಿಸ್ ಇಸ್ ದ ಆಂಗಲ್ ಆಫ್ ಎಮರ್ಜೆನ್ಸ್ ಆಲ್ಸೋ.